ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಸುಷ್ಮಾ ಚಂದ್ರು. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆ ಇದ್ದಾರೆ ಅಷ್ಟಮಂಗಲ ಶಾಸ್ತ್ರ, ಕೌಡೆ ಶಾಸ್ತ್ರ, ಶಂಕೆ ಶಾಸ್ತ್ರ ಇಷ್ಟೆಲ್ಲ ಪ್ರವೀಣರಾದಂತ ಶ್ರೀ ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕುಂಕುಮ ಸೌಭಾಗ್ಯವತಿ ದೇವೋ ಭವ. ಏಕದಂತ ವಿದ್ಮಹೇ ವಕ್ರದಂಡಾಯ ಧೀಮಹಿ ತನ್ನದಂತಿ ಪ್ರಚೋದಯಾತ್. ಉಗ್ರವೀರ ಮಹಾವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷ್ಮಂ ಭದ್ರಮುಕ್ತಿ ಮಮಾಮ್ಯಃ. ವಿಶೇಷವಾಗಿ ಇವತ್ತು 10ನೇ ತಾರೀಕು 9ನೇ ತಿಂಗಳು 2024 ಮಂಗಳವಾರ ಬಂತು ಅಂತ ವಿಶೇಷವಾಗಿ ನಾವು ಕುಜನ ಆರಾಧನೆ ಮಾಡ್ಕೊಳ್ಳೋದು, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಹಾಗೂ ವಿಶೇಷವಾಗಿ ಗಣಪತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಮಸ್ತು ಬರುತ್ತೆ ಅನ್ನತಕ್ಕಂಥ ವಿಶೇಷ. ಇದು ಏನಾಗುತ್ತೆ ಅಂತಪ್ಪ ಹೇಳಿದ್ರೆ, ಶ್ರೀ ಕ್ರೋಧನಾಮ ಸಂವತ್ಸರ, ದಕ್ಷಿಣಾಯನ ಪುಣ್ಯಕಾಲೆ, ವರ್ಷ ಋತು, ಭಾತುಪತ ಮಾತ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ ಇರತಕ್ಕಂಥದ್ದು. ಇಂದಿನ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಮಧ್ಯಾಹ್ನದ ನಂತರ ಬರತಕ್ಕಂಥದ್ದು. ಬೆಳಗಿನ ಸೂರ್ಯೋದಯಕ್ಕೆ ನಾವು ಈಗ ನೋಡತಕ್ಕಂಥದ್ದು ವಿಶೇಷವಾಗಿ ವಿಶಾಖ ನಕ್ಷತ್ರ ಅನ್ನತಕ್ಕಂಥದ್ದು ಕೂಡ ವಿಶಾಖ ನಕ್ಷತ್ರ. ಮತ್ತು ನೋಡಿ, ಬಂದಿದ್ದಕ್ಕೆ 2 ನಕ್ಷತ್ರಗಳು ಹೇಗೆ ಬರುತ್ತೆ ಅನ್ನತಕ್ಕಂಥ ವಿಶೇಷ. ಅದರಲ್ಲಿ ವಿಶೇಷವಾಗಿ ನಾವು ನೋಡ್ಕೊಳ್ಳಬೇಕಾದ ಇಂದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅಂತ ಸಪ್ತಮಿ ಶುಕ್ಲ ಪಕ್ಷ, ವಿಶೇಷವಾಗಿ ವೈದ್ಯುತಿ ಯೋಗ, ತೈತಲಕರಣ ಇರತಕ್ಕಂಥ ಇಂದಿನ ವಿಶೇಷ. ಗುರುಜಿ, ಇವತ್ತು ದಿನಕೊಂಡಲಿ ಬಗ್ಗೆ ಈ ದಿನಕೊಂಡಲಿ ಕೂಡ ಹೇಳ್ಬೇಕು ಅನ್ನತಕ್ಕಂಥದ್ದು ನೋಡಿದಾಗ, ವಿಶೇಷವಾಗಿ ಚಂದ್ರ ಉದಯ ಆಗಿದ್ದೆ ವೃಶ್ಚಿಕ ರಾಶಿಯಲ್ಲಿ. ಧನಸ್ಸು ಶೂನ್ಯ, ಮಕರ ಶೂನ್ಯ, ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು, ಮೇಷ ಶೂನ್ಯ, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಕುಜ, ಕರ್ಕಾಟಕ ಶೂನ್ಯ, ಸಿಂಹದಲ್ಲಿ ರವಿ ಮತ್ತು ಬುಧ, ಕನ್ಯಾದಲ್ಲಿ ವಿಶೇಷವಾಗಿ ಕೇತು ಮತ್ತು ಶುಕ್ರ ಇರತಕ್ಕಂಥದ್ದು, ತುಲ ಶೂನ್ಯವಾಗಿರತಕ್ಕಂಥದ್ದು ಇಂದಿನ ದಿನಗುಂಡಲಿ ವಿಶೇಷತೆ. ಗುರುಜಿ, ಇವತ್ತಿನ ಹುಟ್ಟಿದವ್ರಿಗೆ ಯಾವ ಅಕ್ಷರದಲ್ಲಿ ಹೆಸರಿಟ್ರೆ ಒಳ್ಳೇದು? ನೋಡಿ, ನಮ್ಮ ಸನಾತನ ಕಾರ್ಯಕ್ರಮದಲ್ಲಿ ವಿಡಿಯೋಸ್ ನ್ಯೂಸ್ ಪ್ರತಿನಿತ್ಯ ಕೂಡ ನೋಡ್ತಾ ಬನ್ನಿ. ನೋಡಿ, ನಿಮ್ಗೆ ಕೂತಲ್ಲೇ ಕೂಡ ನೋಡಿ, ಸುಷ್ಮಾ ಅವರು ನಮಗ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನಮಗ್ ಸುಮ್ಮನೆ ಬಿಡೋದಿಲ್ಲ, ಜನಕ್ಕೂ ಒಂದು ಉಚ್ಚೇಪಿಸಿ ಅವರು ಕೂಡ ಪ್ರತಿನಿತ್ಯ ಕೂಡ ನೋಡ್ತಾ ಇರಬೇಕು. ಯಾಕಂದ್ರೆ ಒಂದೆಲ್ಲ ದಿನಾಗ್ಲೂ ಹುಟ್ಟಾಗಿ ದಿನಾಗ್ಲೂ ನಕ್ಷತ್ರಗಳು ಚೇಂಜ್ ಆಗತ್ತೆ. ದಿನಾಗ್ಲೂ ನೀವು ಪುರೋಹಿತರು ನೋಡ್ಕೊಂಡು ಹೋಗ್ಬೇಕಾಗಿಲ್ಲ. ಈ ನ್ಯೂಸ್ ಚಾನೆಲ್ ಪ್ರತಿನಿತ್ಯ ನೋಡ್ತಾ ಇರಿ, ನಿಮ್ಗೆ ಎಲ್ಲರೂ ಇಲ್ಲೇ ಸಿಕ್ಬಿಡುತ್ತೆ. ಪರಿಹಾರವಂತೂ ಬಹಳ ಬೇಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಪರಿಹಾರ ಮಾಡತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಸನಾತನ ಕಾರ್ಯಕ್ರಮದಲ್ಲಿ. ಇಡೀ ನ್ಯೂಸ್ ಪ್ರತಿದಿನ ಈ ಜ್ಯೋತಿಷ್ ಕಾರ್ಯಕ್ರಮ ನೋಡ್ತಾ ಬನ್ನಿ. ನೋಡಿ, ಅವ್ರು ಇದರ ದಿನಗೊಂಡಲ್ಲಿ ಕೇಳಿದ್ರು, ಇವತ್ತು ಹುಟ್ಟಿದ ಮಕ್ಕಳು ಯಾವ ನಕ್ಷತ್ರಲ್ಲೇ ಅಂತ ಕೇಳಿದ್ರು, ನಂತರದಲ್ಲೇ ಬಂದಿದ್ದೆ ಅವರು ಯಾವ ಹೆಸರಿಡಬೇಕು ಅಂತ. ನೋಡಿ, ಇದೆಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ನೋಡಿದಾಗ ಬಹಳ ವಿಶೇಷ ಇದೆ. 1ನೇ ಪಾದದಲ್ಲಿ ಹುಟ್ಟಿದ ನಾ ಅನ್ನತಕ್ಕಂಥ ಹೆಸರಿಡಿ, 2ನೇ ಪಾದದಲ್ಲಿ ಹುಟ್ಟಿದ ನೀ ಅನ್ನತಕ್ಕಂಥ ಹೆಸರಿಡಿ, 3ನೇ ಪಾದದಲ್ಲಿ ಹುಟ್ಟಿದ ನೋ ಅನ್ನತಕ್ಕಂಥ ಹೆಸರಿಡಿ, 4ನೇ ಪಾದದಲ್ಲಿ ಹುಟ್ಟಿದ ನೇ ಅನ್ನತಕ್ಕಂಥ ಹೆಸರಿಡಿ. ನೋಡಿ, ಈ ಅನುರಾಧಕೃತ ಋಷಕಲ್ಲಿ 1ನೇ ಪಾದವರಿಗೆ ನಾ, 2ನೇ ಪಾದ ನೀ, 3ನೇ ಪಾದ ನೋ, 4ನೇ ಪಾದನೇ ನೋ ಅಂತಕ್ಕಂಥ ಹೆಸರಿಡುವುದರಿಂದ ನಿಮ್ಗೆಲ್ಲ ಬರತಕ್ಕಂಥ ಹೆಸರುಗಳು ಈ ದಿನದಿಂದ ಹೆಸರಿಡಿ. ಖಂಡಿತವಾಗಿ ನಿಮ್ಮ ಬರತಕ್ಕಂಥ ದಿನಗಳಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ನಾಮಫಲಕದಿಂದ ಇರುತ್ತೆ. ನೋಡಿ, ನೀವು ಕೆಲವರು ಪ್ರೆಸಿಡೆಂಟ್ಗಳ ನೇಮೋ, ಋಷಿಗಳ ನೇಮೋ, ಯಾರ್ಯಾರೋ ಒಳ್ಳೆಯ ಉನ್ನತ ಸ್ಥಾನ ಇರ್ತವೆ ಅಂತ ಅವರ ಹೆಸರುಗಳು ಚೆನ್ನಾಗಿರುತ್ತೆ. ಅಷ್ಟು ನೋಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳಿದ್ರೆ ಅಬ್ದುಲ್ ಕಲಾಂ ನೋಡಿ, ವಾಜಪೇಯಿ ನೋಡಿ, ಇವರೆಲ್ಲ ಎಷ್ಟೋ ಶ್ರೇಷ್ಠವಾದ ನೋಡಿ, ಶಂಕರಾಚಾರ್ಯರು ನೋಡಿ, ವಿವೇಕಾನಂದ ನೋಡಿ, ಗಾಂಧೀಜಿ ನೋಡಿ, ಇವರೆಲ್ಲ ಎಷ್ಟು ವಿಶೇಷತೆ ಒಂದು ಸ್ಥಾನಮಾನವನ್ನು ಪಡೆದುಕೊಂಡವರು. ಹೆಸರಲ್ಲಿ ಕೇಳಿದ ವೈಬ್ರೇಷನ್ ಬರಬೇಕು. ಅದಕ್ಕೋಸ್ಕರ ಇವತ್ತು ಏನು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ನಾನು ಏನು ಹೇಳಿದೆ, ನಾನು ನೀನೇ ಅನ್ನತಕ್ಕಂಥ ಹೆಸರು ಹೇಳುವುದರಿಂದ ನಿಮಗೆ ಖಂಡಿತವಾಗಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಶಸ್ವಿಯನ್ನು ಕಾಣತಕ್ಕಂಥ ಯೋಗ ಈ ನಾಮಫಲಕದಲ್ಲಿ ಇರುತ್ತೆ ಅನ್ನತಕ್ಕಂಥ ವಿಶೇಷ. ಗುರುಜಿ, ಇವತ್ತು ಹುಟ್ಟಿದವ್ರಿಗೆ ಯಾವ ಗುಣಲಕ್ಷಣಗಳು ಮತ್ತೆ ಅವರಿಗೆ ಯಾವ ಬಣ್ಣದ ಉಂಗುರ ಧಾರಣೆ ಮಾಡ್ಬೇಕು ಅನ್ನೋದು ನೋಡಿ, ವಿಶೇಷವಾಗಿ ಅವರಿಗೆ ದಿಕ್ಕು ಕೂಡ ನೋಡಿದಂತ ಪಕ್ಷದಲ್ಲಿ ವಿಶೇಷವಾಗಿ ವೃಷಿಕ ರಾಶಿ ಅಂತಕ್ಕಂಥದ್ದು ಬರುತ್ತೆ. ದಕ್ಷಿಣ ದಿಕ್ಕು ಬಹಳಷ್ಟು ಸುಲಭವಾದ ದಿಕ್ಕು. ನೋಡಿ, ವಾಸ್ತುದಿತ್ತರ ಬ್ರಾಹ್ಮಣ್ಯೇ ಮಸ್ತಗ್ಗದ ಪ್ರಾಯಿತ್ಯ ಸ್ವಾಹ ದಾತಾರಂ ತೇಜಾಕಾರಂ ಸಿದ್ಧಂ ರತ್ವರಂ ಪ್ರಭಾದೇವ ವಾಜವಿತ್ಯೇವ ತೇಜಸ ವಾಸ್ತು ದೋಷಕ್ಕೂ ಸಂಬಂಧ. ನೋಡಿ, ಸನಾತನ ಕಾರ್ಯಕ್ರಮ ನನಗೆ ಸನಾತನ ಅಂದ್ರೆ ಇಂದಿನಿಂದ ಧರ್ಮದಲ್ಲಿ ಬರತಕ್ಕಂಥದ್ದೆಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಸಿಗ್ತಾ ಇದೆ. ಅದೇ ಹೇಳಿದೆ ನೋಡಿ, ಇವಾಗ್ಲೂ ಕೂಡ ಯಾವ ಬಾಗಿಲು ಒಳ್ಳೆಯದು, ಯಾವ ದಿಕ್ಕು ಒಳ್ಳೆಯದು ಅನ್ನತಕ್ಕಂಥದ್ದು ನೋಡಿದಾಗ ಈ ವೃಶ್ಚಿಕ ರಾಶಿ ವಿಶೇಷವಾಗಿ ಬರತಕ್ಕಂಥ ದಕ್ಷಿಣ ದಿಕ್ಕು.
ದಕ್ಷಿಣ ದಿಕ್ಕಿನಲ್ಲಿ ಮನೆ ತಗೊಳ್ಳಿ, ಆ ದಕ್ಷಿಣ ದಿಕ್ಕಿನಲ್ಲಿ ಜಾಗ ತಗೊಂಡು ದಕ್ಷಿಣ ದಿಕ್ಕಿನಲ್ಲಿ ವಾಸವಾಗಿದೆ ಎಂದ ಪಕ್ಷದಲ್ಲಿ ಹಣಕಾಸು ವಿಚಾರಕ್ಕೆ ಯಾವ ಕೂಡ ದಾರಿದ್ರ್ಯತೆ ಬರೋದಿಲ್ಲ. ವಾಸ್ತು ದೋಷಕ್ಕೆ ಸಂಬಂಧಪಟ್ಟಿದಂಗೆ ದಕ್ಷಿಣ ದಿಕ್ಕು ಬಾಗಿಲು ಶುಭವಾಗಿರುತ್ತೆ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರವರಿಗೆ. ಹಾಗೆ ನೋಡಿ, ಸುಷ್ಮಾ ಅವರು ಅದರಲ್ಲಿ ಇನ್ನೊಂದು ಪಾಯಿಂಟ್ ಇಟ್ರು, ಯಾವ ಉಂಗುರವನ್ನು ಧಾರಣೆ ಮಾಡೋದ್ರಿಂದ ಒಳ್ಳೆಯದು, ಯಾವ ಉಂಗುರವನ್ನು ಧಾರಣೆ ಮಾಡೋದ್ರಿಂದ ಒಳ್ಳೆಯದು ಅಂದ್ರೆ ಇದು ಒಂದು ರೆಡ್ ಕೋರಲ್, ಕೆಂಪು ಹವಳ ಅನ್ನತಕ್ಕಂಥದ್ದು. ಅದನ್ನು ನೀವು ಕೆಂಪು ಈ ಉಂಗುರದ ಬೆರಳಿಗೆ, ಫೋರ್ತ್ ಫಿಂಗರ್, ಈ ಉಂಗುರದ ಬೆರಳಿಗೆ ನೀವು ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಮಂಗಳವಾರ ದಿನ ಧರಣಿ ಸಂಭೂತ ವಿದ್ಯುತ್ ಕಾಂತಿ ಸಮರ್ಪಣಂ ಕುಮಾನ್ ತಮ್ಮಂಗಲಂ ಪ್ರಣಮಾಮ್ಯ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡು ಉಂಗುರ ಇಟ್ಕೊಂಡು ಸೂರ್ಯ ಉದಯ ಆಗುತ್ತಿರೋ ಸಮಯದಲ್ಲಿ 6 ಗಂಟೆಯಿಂದ 7 ಗಂಟೆವರೆಗೆ ಮಂಗಳ ಹೋರಿಯಲ್ಲಿ ಮಂಗಳವಾರ ದಿನ ನೀವು ಹಾಕಿಕೊಂಡು ಈ ಏನು ಕುದುರೆಗೆ ಸಂಬಂಧಪಟ್ಟಿದ್ದೋ ಅಥವಾ ಈಶ್ವರಿಗೆ ಸಂಬಂಧಪಟ್ಟಿದ್ದೋ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿದ್ದೋ ಒಂದು ವಿಶೇಷವಾಗಿ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ನಿಮಗೆ ಶುಭ ಫಲದ ಮೇಲೆ ಶುಭತೆ. ಉಂಗುರ ಹಾಕಿಕೊಂಡ ಅಂತ ಪಕ್ಷದಲ್ಲಿ ಏನ್ ಬರುತ್ತೆ? ಆರೋಗ್ಯ ವೃದ್ಧಿ ಆಗತ್ತೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂತ ಪಕ್ಷದಲ್ಲೂ ಕೂಡ ಎಷ್ಟು ಹಣ ಇದ್ರೂ ವೇಸ್ಟ್ ಅನ್ನತಕ್ಕಂಥ ವಿಶೇಷವೇ ಸುಷ್ಮಾರು ಈಗಲೇ ಗೊತ್ತಾಗ್ಬಿಟ್ಟಿದೆ ನೋಡಿ. ನೋಡ್ತಿರೋದು ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಭಾಗ್ಯ ಸಿಗಲಿ, ಗುರುವಿನ ಮೂಲಕವಾಗಿ ಬಂದಂತ ಒಂದು ವಾಣಿಯಿಂದ, ಆ ವಾಣಿಯಿಂದ ಒಂದು ಆರೋಗ್ಯ ಬಾಲಕವಾಗಿ ಕೂಡ ನಾವು ನೋಡತಕ್ಕಂಥವ್ರು ಎಲ್ಲರಿಗೂ ಈ ಇಡೆನ್ಸ್ ಮೂಲಕವಾಗಿಯೇ ಸಿಗಲಿ ಅನ್ನತಕ್ಕಂಥ ಅವರ ಉದ್ದೇಶ ಒಳ್ಳೆಯದೇ. ಭಗವಂತನ ದಯೆಯಿಂದ ಅವರ ಇದೊಂದನ್ನು ಕೂಡ ನಿಮಗೆಲ್ಲರೂ ಶುಭವಾಗಲಿ, ಯಶಸ್ವಿಯಾಗಲಿ ಅನ್ನತಕ್ಕಂಥ ವಿಶೇಷ. ಏನ್ ಹೇಳಿದ್ರು, ದಕ್ಷಿಣ ದಿಕ್ಕು ಬಾರದೆ ವಾಸ್ತುವಿತ್ತರ ಬ್ರಾಹ್ಮಣ್ಯ ಅಸ್ತಂಕೃತ ಪ್ರಾಯಿತ್ಯ ಸ್ವಾಹ ದಾತಾರಂ ಚ ಉದಾಕಾರಂ ಸಿದ್ಧಂ ನತ್ವರಂ ಪ್ರಭಾದೇವಂ ವಾಚಿವಿತ್ಯೆ ವಚೇನ ಸ್ವಾಹ. ವಿಶೇಷವಾಗಿ ವಾಸ್ತುದೋಷಕ್ಕೂ ಸಂಬಂಧಪಟ್ಟಿದಂಗೆ ನಿಮಗೆ ಇಲ್ಲಿ ಒಂದು ಪರಿಹಾರ ಭಾಗ ಸಿಗ್ತಿದೆ ಅಂದ್ರೆ ಇದೇ ನಿಮ್ಮ ವಿಶೇಷ. ಪ್ರತಿನಿತ್ಯವೂ ಕೂಡ ವೀಕ್ಷಣೆ ಮಾಡ್ತಾ ಇದ್ರೆ ವಾಸ್ತುದಿಂದ ಹಿಡಿದು ಎಲ್ಲದನ್ನು ಕೂಡ ಈಗ ವಿಷ್ಣು ಸಾಯಿಗ್ರಾಮ ಸ್ವಾಮಿ ಗುರುಗಳೇ ಹಾಗೆ ಎಲ್ಲಿ ಇರ್ತಿರೋ ಅಲ್ಲಿವರೆಗೊಂದು ಒಳ್ಳೆ ಪರಿಹಾರ ಭಾಗವಾಗಿ ಮಾಡಿಕೊಳ್ಳತಕ್ಕಂಥ ಫಲ ನಿಮಗೆ ಸಿಕ್ಕಿದೆ, ಅದು ಉಪಯೋಗಿಸ್ಕೊಳ್ಳಿ. ಹಾಗೆ ಮುದ್ರಾ ಸಂಕಲ್ಪ ನಿನ್ನೆ ನಮ್ಗೆ ಶುಗರ್ ಅವ್ರಿಗೆ ಹೇಳ್ಕೊಟ್ರಿ ಗುರುಜಿ, ಯಾವ ಮುದ್ರೆ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ. ಇವತ್ತು ಶಂಖ ಮುದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ನೋಡಿ. ಪಾಂಚಜನ್ಯ ವಿದ್ಮೆ ಪವನಾಮಾದೀಮಿ ತನ್ನು ಶಂಕನಾಧಿಪತಿಯಾದ ಪ್ರತಿನಿತ್ಯವೂ ಕೂಡ ಈ ಮುದ್ರಾ ಸಂಕಲ್ಪದ ವಿಷಯ ನಾವು ಕೈ ಆಡ್ತಾನೆ ಇರ್ತೀವಿ, ಹಾಗೆ ಮಾಡ್ತಾ ಇರ್ತೀವಿ, ಹೀಗೆ ಮಾಡ್ತೀವಿ, ಅಲ್ಲಿ ನೋಡು ಇಲ್ಲಿ ನೋಡು, ಕೈ ಎತ್ತಿ ಅಲ್ಲೆತ್ತಿ ಪ್ರತಿದಿನವೂ ಸೆಕೆಂಡ್ ಮುದ್ರಾ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೆ ಇಂಥ ಮುದ್ರೆ ಅನ್ನತಕ್ಕಂಥದ್ದೇ ಗೊತ್ತಿರಲ್ಲ. ವಿಶೇಷವಾಗಿ ಶಂಕು ಮುದ್ರೆ ಅವ್ರು ಕೇಳ್ಬಿಟ್ಟಿದ್ದಾರೆ ಪಾಪ. ಶಂಕು ಮುದ್ರೆ ಅಂದ್ರೆ ಈ ತರ ಬರುತ್ತೆ ನೋಡಿ. ಶಂಕು ಮುದ್ರೆ ಈ ತರ ಶಂಕು ಮುದ್ರೆಯನ್ನು ಮಾಡ್ಕೊಳ್ಳಿ, ಬಹಳ ಸುಲಭ. ಈ ಬೆಲ್ ಇಟ್ಕೊಳ್ಳೋದು ಅಷ್ಟೇ, ಇದನ್ನು ಮುಚ್ಕೊಳ್ಳೋದು, ಹೀಗೆ ಇಟ್ಕೊಳ್ಳೋದು. ಹೀಗಿಟ್ಕೊಳ್ಳೋದು ಶಂಕು ಮುದ್ರೆ ಬಂತಂದ್ರೆ ಕೃಷ್ಣನಿಗೆ ಪಾಂಚಜನ್ಯ ಮುದ್ರೆ ಅಂದ್ರೆ ಪಾಂಚಜನ್ಯ ಶಂಕ ಅನ್ನತಕ್ಕಂಥ ವಿಶೇಷ. ಅವನು ಒಂದ್ಸರಿ ಹೀಗೆ ಈ ಪಾಂಚಜನ್ಯ ವಿದ್ಯೆಯಲ್ಲಿ ಓದಿದ ಅಂದ್ರೆ ಭೂಮಿನೇ ನಡಗಬೇಕು ಅಂತಕ್ಕಂಥ ಅಷ್ಟು ಒಂದು ಆ ಪಾಂಚಜನ್ಯ ಮುದ್ರೆಯಲ್ಲಿ, ಪಾಂಚಜನ್ಯ ಶಂಕು ಮುದ್ರೆಯಲ್ಲಿ ಕೂಡ ವಿಶೇಷವಾಗಿರತಕ್ಕಂಥದ್ದು. ಕೃಷ್ಣನೇ ಹಾಗೆ, ಕೃಷ್ಣ ಪರಮಾತ್ಮಂದೇ ಆ ಭಗವಂತನೇ ವಿಶೇಷ. ವಾಸುದೇವ ದೈವ ಕಂಸಾವರ್ಧನಂ ದೇವಕೀನಂದಂ ಪರಮಾನಂದ ಕೃಷ್ಣ ಮಂದೇ ಜಗದು. ಕೃಷ್ಣಗೆ ಪ್ರಪಂಚಕ್ಕೆ ವಿಶೇಷವಾಗಿ ಗುರು ಇರತಕ್ಕಂಥ ಕೃಷ್ಣ. ಆ ಕೃಷ್ಣನ ಹಿಡಿದುಕೊಳ್ಳೋದ್ರಿಂದ ಈ ಪಾಂಚಜನ್ಯ ಮುದ್ರೆ ಮಾಡ್ಕೊಂಡ್ಬಿಡಿ. ನಿಮಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳದ್ದು ಹೋಗಲಾಡಿಸ್ಬಿಡುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಕೋಬೇಕು, ಶಂಖದಲ್ಲಿ ವಿಶೇಷವಾಗಿ ತುಳಸಿ ದಳವನ್ನು ಇಟ್ಬಿಡಿ. ಆ ತುಳಸಿ ದಳವನ್ನು ಶಂಖ ಮೇಲೆ ಇಟ್ಟ ಅಂದ ಪಕ್ಷದಲ್ಲಿ ನಿಮ್ಗೆ ಬರ್ತಕ್ಕಂಥ ಅಷ್ಟ ದಾರಿದ್ರ್ಯಗಳೆಲ್ಲವೂ ಕೂಡ ಹೋಗಲಾಡಿಸಿ ಶುಭವನ್ನು ಬರತಕ್ಕಂತ ಇದ್ದೆ ಈ ಪಾಂಚಜನ್ಯ ಮುದ್ರೆಯಲ್ಲಿ ವಿಶೇಷವಾಗಿ ಬರ್ತವೆ ಶಂಕು ಮುದ್ರೆಯಲ್ಲಿ. ಈ ತರ ಶಂಕು ಮುದ್ರೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಶುಭ ಆಗುತ್ತೆ, ಯಶಸ್ವಿ ಆಗುತ್ತೆ, ಒಳ್ಳೆಯದಾಗುತ್ತೆ ಮುದ್ರಾ ಸಂಕಲ್ಪದಲ್ಲಿ. ಗುರುಜಿ ಹಾಗೆ ಕುಜ ದೋಷ ಅಂದ್ರೆ ಏನು ಗುರುಜಿ? ಅಂದ್ರೆ ಅವ್ರಿಗೆ ಕುಜ ದೋಷ ಇದ್ದವ್ರಿಗೆ ಮದುವೆ ಆಗತ್ತಾ ಲೇಟಾ, ಅದ್ರ ಬಗ್ಗೆ ಒಂದಷ್ಟು ತಿಳಿಸಿ. ನೋಡಿ, ಇವರು ಯಾಕೋ ನಾನು ಹೊಟ್ಟೆ ಮೇಲೆ ಉಡೆಂಗ್ ಕಾಣ್ತಾರೆ ಇವರು ಸುಷ್ಮಾ ಅವರು. ಎಲ್ಲರೂ ಗುರುಗಿಡ್ದಿ ಹುಡ್ಕೊಂಡು ಬರಲಿ ಅಂದ್ರೆ ಈ ಚಾನೆಲ್ ಬಂದ್ಮೇಲೆ ನನಗೆ ಯಾರು ಕೇಳಲೇ ಇಲ್ದಂಗೆ ಆಗ್ಬಿಟ್ರು. ಯಾಕೆ ಎಲ್ಲ ಅವ್ರ ಮನೆಗೆ ಸಿಗ್ತಾ ಇದೆ, ಮನೆ ಬಾಗಿಲೇ ಸಿಗ್ತಾ ಇದೆ. ಯಾವ ಹೆಸರು ಇಡಬೇಕು, ಯಾವ ನಕ್ಷತ್ರ ಇಡಬೇಕು, ಯಾವ ನಕ್ಷತ್ರ ಹುಟ್ಟಿದ ಯಾವ ವಾಸ್ತುದಲ್ಲಿ ಯಾವ ದಿಕ್ಕಿನ ಒಳ್ಳೇದೋ, ಯಾವ ಉಂಗುರ ಹಾಕೊಂಡ್ರೆ ಒಳ್ಳೇದೋ, ಯಾವ ಹೆಸರಿಟ್ರೆ ಒಳ್ಳೇದೋ ಎಲ್ಲದೂ ಸಿಗ್ತಾ ಇದೆ. ಜೊತೆಗೆ ಇದು ಬೇರೆ ಮುದ್ರಾ ಸಂಕಲ್ಪದಲ್ಲಿ ಜನಗಳು ವಿಶೇಷವಾಗಿರ್ತಕ್ಕಂಥ ಒಂದು ಮುದ್ರೆ ತಿಳಿಸಿ ಅನ್ನತಕ್ಕಂಥ ವಿಶೇಷ. ಆ ಮುದ್ರೆಯಲ್ಲೂ ಕೂಡ ಹೇಳಿದ್ದಾಯ್ತು. ಇವಾಗ ನೋಡಿದ್ರೆ ಕುಜದೋಷ ಅಂದ್ರೇನು, ಜನ್ಮ, ಚತುರ್ಥಿ, ಸಪ್ತಮಿ, ಅಷ್ಟಮಿ, ವಿಶೇಷವಾಗಿ ಚತುರ್ದಶಿ ಅನ್ನತಕ್ಕಂಥ ವಿಶೇಷವಾಗಿ ಈ 4 1 4 7 8 12
ವಿಶೇಷವಾಗಿ ನಿಮ್ಮ ಲಗ್ನದಿಂದನೇ ಆಗ್ಲಿ ರಾಶಿಯಿಂದನೇ ಆಗ್ಲಿ ಆ ಕುಜ ಇರತಕ್ಕಂಥ ದೃಷ್ಟಿ ಇರತಕ್ಕಂತೆ ಕುಜದೋಷ ಅನ್ನತಕ್ಕಂಥದ್ದು. ಕುಜದೋಷ ಅನ್ನತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ನಮ್ಮ ಸುಷ್ಮಾ ಕೇಳಿದಾಗ ಎಷ್ಟೋ ಹುಡುಗ ಹುಡುಕ್ತಾರೆ, ಎಷ್ಟೋ ಹುಡುಗಿ ಹುಡುಕ್ತಾರೆ, ಗುರುಬಲ ಇದ್ರೂ ಕೂಡ ಮದುವೆ ಆಗಲ್ಲ. ಏನಕ್ಕಪ್ಪ ಅಂದ್ರೆ ಕುಜದೋಷ ಇರುತ್ತೋ, ಸಪ್ತಮದಲ್ಲಿ ಕುಜ ಇರುತ್ತೋ, ಅಷ್ಟಮದಲ್ಲಿ ಕುಜ ಇರುತ್ತೋ, ಆ ಚತುರ್ಥ ಸ್ಥಾನದಲ್ಲಿ ಕುಜ ಇರುತ್ತೋ, ಕೇಂದ್ರಾದಿತ್ಯ ಯೋಗದಲ್ಲಿ ಕುಜ ಇರುತ್ತೋ, ಇವೆಲ್ಲ ಕುಜದೋಷಕ್ಕೆ ಸಂಬಂಧಪಟ್ಟಿದಂಗೆ. ಅದಕ್ಕೆ ಏನ್ ಮಾಡ್ಕೋಬೇಕು ನೋಡಿ, ನಿಮ್ಗೆ ಸನಾತನ ಧರ್ಮದಲ್ಲಿ ಆವಾಗ್ಲೇ ಎಲ್ಲ ನಮ್ಮ ಋಷಿಗಳು ಮನೆದರೆ ಕುಜದೋಷ ಇನ್ನ ಪಕ್ಷದಲ್ಲಿ ಆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದು, ಆಂಜನೇಯನ ಒಡೆಯ ಹಾರ ಹಾಕೊಳ್ಳೋದು, ವಿಶೇಷವಾಗಿ ಆಂಜನೇಯನ ವಿಗ್ರಹ ತಂದು ಆಂಜನೇಯ ಬಾಲದಿಂದ 24 ಮಂಗಳವಾರ ಕೂಡ ಒಂದೊಂದು ಬೊಟ್ಟನ್ನು ಇಟ್ಕೊಂಡ್ಬಂದು ಬಾಲದಿಂದ ಹಿಡಿದು ತುದಿಯವರೆಗೂ ಆ ತರ ಮಾಡ್ಕೊಂಡಂತ ಪಕ್ಷದಲ್ಲಿ ಉಪವಾಸವಿದ್ದು ಆ ದಿನ ಆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿನ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕುಜದೋಷ ಪರಿಹಾರ ಬಹಳ ಬೇಗ ಆಗತ್ತೆ. ಸಂಕಲ್ಪ ಇಟ್ಕೊಂಡು ಮಾಡಿದ ಅಂತ ಪಕ್ಷದಲ್ಲಿ ಮಾತ್ರ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಸಂಕಲ್ಪ ಅನ್ನತಕ್ಕಂಥದ್ದು ವಿಶೇಷ. ಸಂಕಲ್ಪ ಇಲ್ಲ ಅನ್ನತಕ್ಕಂಥದ್ದು ಅದು ಎಲ್ಲರೂ ಕೂಡ ನೀರಿನಲ್ಲಿ ಹೋಮ ಮಾಡೋದು. ನನಗೆ ಮರ್ತ ಹೋಗಲ್ಲ, ನಿಮಗೆ ಅರ್ಥ ಆಗಲ್ಲ ಅನ್ನತಕ್ಕಂಥದ್ದು ಅದು ಆಗಬಾರ್ದು. ಯಾವುದೇ ಒಂದು ವಿಚಾರವನ್ನು ಮಾಡಿದಾಗ ಕೂಡ ನಿಮಗೆ ಅರ್ಥ ಆಗಬೇಕು ಅನ್ನತಕ್ಕಂಥ ವಿಶೇಷವಾಗಿ ಮಾಡಿದ ಅಂತ ಪಕ್ಷದಲ್ಲಿ ಖಂಡಿತವಾಗಿ ಕೂಡ ಶುಭ ಆಗತಕ್ಕಂಥದ್ದು, ಯಶಸ್ವಿ ಆಗತಕ್ಕಂಥದ್ದೇ. ಇದು ಕುಜದೋಷಕ್ಕೆ ನೋಡಿ, ಎಷ್ಟೋ ಜನ ಕುಜದೋಷ ಇದ್ದವರಿಗೆ ಕುಜದೋಷನೇ ಹುಡುಕಿಕೊಂಡು ಮದುವೆ ಆದ್ರೆ ದೋಷ ಮುಕ್ತಿ. ನೋಡಿ, ನಂಗೆ ಸಪ್ತಮದಲ್ಲಿ ಕುಜ ಇದೆ ಅಂದ್ರೆ ಅವ್ರಿಗೆ ಅಷ್ಟಮದಲ್ಲಾರು ಇರ್ಬೇಕು, ಕೇಂದ್ರದಲ್ಲಾರು ಇರ್ಬೇಕು, ಅಥವಾ ರಾಶಿಯಲ್ಲಾದ್ರೂ ಇರ್ಬೇಕು ಅಂತ ಪಕ್ಷದಲ್ಲಿ ಆ ಹುಡುಗನ ಅಥವಾ ಹುಡುಗಿನ ಹುಡುಕಿದ ಅಂತ ಪಕ್ಷದಲ್ಲಿ ಅಥವಾ ಹೊರನ ಹುಡುಕಿದ ಅಂತ ಪಕ್ಷದಲ್ಲಿ ಕುಜದೋಷ ನಿವಾರಣೆ ಆಗತಕ್ಕಂಥದ್ದು. ಕುಜದೋಷ ಇದ್ದವರಿಗೆ ಕುಜದೋಷ ಇಲ್ಲದವರನ್ನು ಕೂಡ ಮದುವೆ ಆದರೆ ಸಾಂಸಾರಿಕ ಜೀವನದಲ್ಲಿ ಕಷ್ಟ, ಡೈವರ್ಸ್ ಏನೋ ಒಂದಾದ ಇಮ್ಮಡಿಯೇಟ್ ಡೈವರ್ಸ್. ಏನೋ ಮಾತಾಡ್ತಿದಂಗೆ ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ ಅಂತ ಪಕ್ಷದಲ್ಲಿ ಶುರುವಾಗಿದೆ, ಡೈವರ್ಸ್ ಶುರುವಾಗಿದೆ ಈ ಕುಜದೋಷದಿಂದ. ಅದಕ್ಕೋಸ್ಕರ ವಿಶೇಷವಾಗಿ ಈ ಕುಜದೋಷನ್ನ ಬರತಕ್ಕಂಥದ್ದು ವಿಶೇಷ, ಕುಜದೋಷಲ್ಲಿ ಬರತಕ್ಕಂಥದ್ದು ಎಲ್ಲದನ್ನು ಕೂಡ ನಿವಾರಿಸುವಂತಹ ಶಕ್ತಿ ಇರತಕ್ಕಂಥದ್ದೇ ಅಸಾಧ್ಯ ಸಾಧಕ ಸ್ವಾಮಿ ನೀಲಪ್ರಭು ಶ್ರೀರಾಮದೂತ ಕೃಪಾಸಿಂಧ ಮಮಂ ಕಾರ್ಯಂ ಸಾಧಕ ಪ್ರಭು. ಯಾರದ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ, ಲಕ್ಷ್ಮೀ ನರಸಿಂಹಸ್ವಾಮಿ ಉಪಾಸನೆ ಮಾಡ್ಕೊಳ್ಳಿ. ಶನಿವಾರ ದಿನ ಹೋಗಿ 24 ನಿಂಬೆಹಣ್ಣು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಭಗವಂತ ಹೋಗಕ್ಕಿಂತ ಮುಂಚೆ 8 ಮಂಗಳವಾರಗಳನ್ನು ಅಥವಾ 8 ಶನಿವಾರಗಳನ್ನು ಮಾಡಿಕೊಂಡು ಆ ಪೂಜೆ ಪುನಸ್ಕಾರವನ್ನು ಮಾಡಿದ ನಂತರ ಕಡೆಯ ವಾರದಲ್ಲಿ 8ನೇ ವಾರದಲ್ಲಿ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ 24 ನಿಂಬೆ ಹಾರವನ್ನು ಹಾಕುವುದರ ಮೂಲಕವಾಗಿ ಕೂಡ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಪುನಸ್ಕಾರ ಮೇಲೆ ಕುಜ ನಿಜವಾಗ್ಲೂ ಆಶೀರ್ವಾದ ಸಿಕ್ತು ಅಂದ್ರೆ ವಿಶೇಷವಾಗಿರುತ್ತೆ. ಯಾಕಂದ್ರೆ ಉಗ್ರ ನರಸಿಂಹ ಯಾರು ಬಹಳ ಸಿಟ್ಟುಕಾರಕ. ಆ ಸಿಟ್ಟು ಎಲ್ಲ ಹೋಗಲಾಡಿಸೋದ್ರೆ ಅದಕ್ಕೋಸ್ಕರ ಅವನಿಗೆ ಶಾಂತಿ ಮಾಡಬೇಕು. ಹೆಂಗ್ ಶಾಂತಿ ಮಾಡೋದು? ಶಾಸ್ತ್ರೋತ್ಕವಾಗಿ ಶಾಂತಿ ಮಾಡೋದು. ಒಂದು ಯಾವ್ದೋ ಶ್ರೀಗಂಧದಿಂದ ಇಟ್ಕೊಂತಾ ಬಂದು ಆಂಜನೇಯಗೆ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ 8 ಮಂಗಳವಾರವೋ ಅಥವಾ 8 ಶನಿವಾರವೋ ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಈ ಕುಜದೋಷ ನಿವಾರಣೆಯಲ್ಲಿ ಮಾಡತಕ್ಕಂಥ ಪದ್ಧತಿಯಲ್ಲಿ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಆರೋಗ್ಯ ಸಮಸ್ಯೆ ಇರುತ್ತೆ ಕೆಲವು ಮನೇಲಿ. ಆರೋಗ್ಯ ಸಮಸ್ಯೆಗೆ ಏನೇ ಮಾಡಿದ್ರು, ಎಷ್ಟೇ ಶಾಪಿಗೆ ತೋರಿಸಿದ್ರು ಅವ್ರಿಗೆ ಪಾಪ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಹುಷಾರ್ ತಪ್ತಿರುತ್ತೆ. ಅಂತವ್ರಿಗೆ ನೀವೇನ್ ಪರಿಹಾರ ಕೊಡ್ತೀರಾ ಗುರುಜಿ? ಆರೋಗ್ಯ ಸಮಸ್ಯೆ ಇದ್ದ ಅಂತ ಪಕ್ಷದಲ್ಲಿ ಇದು ಪೂರ್ವ ಜನ್ಮದ ಕರ್ಮದ ಫಲ. ವಯಸ್ಸಾದವರಿಗೆ ಜಾಯಿಂಟ್ ಪೈನು, ಮೂಳೆ ನೋವಾಗೋದು ಅದು ಸಹಜವಾಗಿರುತ್ತೆ. ವಂಶ ಪರಂಪರೆಯಾಗಿ ಬಂದಂತ ಕಾಯಿಲೆ ಅಂತೆ ಒಂದು ಸಕ್ಕರೆ ಕಾಯಿಲೆ ಅನ್ನತಕ್ಕಂಥದ್ದು ಅದು ಬಂದೇ ಬರುತ್ತೆ. ಅದು ಈ ಸಕ್ಕರೆ ಕಾಯಿಲೆ ಹೇಗ್ ಬರುತ್ತೆ ನಾವು ಯೋಚನೆ ಮಾಡೋದು ಕಡಿಮೆ ಮಾಡಬೇಕು. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಮನಸ್ಸು, ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಎಲ್ಲಿ ನಗು ಜಾಸ್ತಿ ಇದೆಯೋ ಅಲ್ಲಿ ಯಾವ ಕಾಯಿಲೆಯೂ ಬರಲ್ಲ. ಎಲ್ಲಿ ನಗು ಇಲ್ಲವೋ ಸುಮ್ಮನೆ ಕೂತ್ಕೊಂಡೇ ಇರ್ತಾರೋ ಅವರಿಗೆ ಕೂತಲ್ಲೇ 108 ಕಾಯಿಲೆ ಅನ್ನತಕ್ಕಂಥದ್ದೇ ಹೇಳಬಹುದು. ಯಾವಾಗ್ಲೂ ಚಟವಟಿಕೆಯಿಂದ ಕೆಲಸ ಮಾಡ್ಬೇಕು, ಎದ್ದು ಓಡಾಡ್ಕೋಬೇಕು, ಅಲ್ಗೋಬೇಕು, ಓಡಾಡ್ಬೇಕು, ತಮ್ಮನೆ ಕೆಲಸವನ್ನು ತಾವೇ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ ಅಂತ ಪಕ್ಷದಲ್ಲೂ ಕೂಡ ಆರೋಗ್ಯ ನಾನು ಹೇಳಿದ್ದೇನೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ. ಈ ಮೇಜರ್ ಇಶ್ಯೂ ಬಂತು ಅಂದ್ರೆ ಪೂರ್ವ ಜನ್ಮದ ಕರ್ಮದ ಫಲ ಪಂಚಮ ಸ್ಥಾನದಲ್ಲೋ ಅಷ್ಟಮ ಸ್ಥಾನದಲ್ಲೋ ವಿಶೇಷವಾಗಿ ಕುಜದೋಷವೋ ಮತ್ ಮೇಲಾಗಿ ಶನಿ ದೋಷವೋ ರಾಹು ದೋಷವೋ ಇವೆಲ್ಲ ದೋಷ ಇತ್ತ ಅಂದ ಪಕ್ಷದಲ್ಲಿ ಖಂಡಿತವಾಗಿಯೂ ಶನಿ ಜೊತೆಗೆ ರಾಹು ಇರತಕ್ಕಂಥದ್ದು, ಶನಿ ಜೊತೆಗೆ ಕೇತು ಇರತಕ್ಕಂಥದ್ದು,
ಕುಜ ದಶೆಗೆ ರಾಹು ಇರತಕ್ಕಂಥದ್ದು, ಶನಿ ದೃಷ್ಟಿ ನೇರವಾಗಿ ರಾಹು ಬರತಕ್ಕಂತಹ ದೃಷ್ಟಿ ಇದ್ದಾಗ ಕೂಡ ಆಕ್ಸಿಡೆಂಟ್ ಆಗುವ ಒಂದು ರೋಗ ಬರತಕ್ಕಂಥ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ವಾಸಿಯೆಲ್ಲ ಆಗ್ಬಿಡುತ್ತೆ, ಕೈ ನೋವು ಹೋಗೋದೇ ಇಲ್ಲ, ಒಂದು ಏನೋ ಬಿತ್ಕೊಂಡು ಅದೇ ನೋವು ಬಕ್ಕೊಂಡೇ ಇರೋದು. ಇವೆಲ್ಲ ಯಾಕಂದ್ರೆ ಪೂರ್ವ ಜನ್ಮದ ಕರ್ಮದ ಫಲ. ಮೂಳೆ ನೋವು ಬರಬೇಕು ಅಂತಕ್ಕಂಥ, ಮೂಳೆಗೆಲ್ಲ ಹೋಗಬೇಕು ಅಂತ ವಿಶೇಷವಾಗಿ ರಾಹುವಿನ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೋಬೇಕು. ನವಗ್ರಹ ದೇವತೆಗೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದು ಅಥವಾ ಉದ್ದನ್ನು ದಾನವನ್ನು ಮಾಡಿಕೊಳ್ಳುವುದರಿಂದ ಕೂಡ ವಿಶೇಷವಾಗಿ ಅಷ್ಟಮ ಸ್ಥಾನ. ಇದಕ್ಕೆ ವಿಶೇಷವಾಗಿ ನಾವು ಕುಂಡಲಿಯನ್ನ ನೋಡಿದಾಗ ಅಷ್ಟಮ ಶುದ್ಧಿ ಇತ್ತು ಅಂತ ಪಕ್ಷದಲ್ಲಿ ಖಂಡಿತವಾಗಿ ಯಾವ ಕಾಯಿಲೆಗಳು ಬರಲ್ಲ. ಅಷ್ಟಮ ದೃಷ್ಟಿ ಇಟ್ಕೊಂಡು ನೇರವಾಗಿ ಒಂದು ಶನಿ ದೃಷ್ಟಿ ಇದೆಯೋ ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹೋಗ್ತಿದ್ದಂಗೆ ನೀವು ಯಾವ್ದು 2 ವೀಲರ್ ಓಡಿಸ್ತಿರೋ 4 ವೀಲರ್ ಓಡಿಸ್ತಿರೋ ಅಥವಾ ನೀವು ಸುಮ್ಮನೆ ಹೋಗ್ತಾ ಇದ್ರೆ ಸಾಕು ಅವರೇ ಬಂದು ಆಕ್ಸಿಡೆಂಟ್ ಮಾಡಿದ್ರು ನಾವು ಕಣ್ಣಲ್ಲಿ ದಿನ ನೋಡ್ತಾ ಇರ್ತೀವಿ. ಅವರಷ್ಟೇ ಅವ್ರು ಹೋಗ್ತಾ ಇರ್ತಾರೆ, ಹಿಂದೆ ಬರೋರು ಅವ್ರ ಬ್ರೇಕ್ ಫೇಲ್ಯೂರ್ ಆಯ್ತಾ ಅಥವಾ ಅಲ್ಲಿ ಇಲ್ಲಿ ಮೊಬೈಲ್ ನೋಡ್ಕೊಂಡ್ರು ಮೇಲ್ ನೋಡ್ಕೊಂಡು ಹೋಗಿ ಏನೋ ಒಂದು ಮಾಡಕ್ ಹೋಗಿ ಆಕ್ಸಿಡೆಂಟ್ ಮಾಡಿ ಹಾಕ್ಬಿಡ್ತಾರೆ. ಅದೇ ಯೋಗ ಇತ್ತು ಅನ್ನತಕ್ಕಂಥ ವಿಷಯವಾಗಿ ಯಾರು ತಪ್ಪಿಸೋದು ಏನ್ ಮಾಡಕ್ಕಾಗಲ್ಲ. ವಿಶೇಷವಾಗಿ ಇವೆಲ್ಲ ಕೂಡ ಯೋಗ ಇತ್ತು ಅಂದ್ರೆ ಒಳ್ಳೇದಾಗ್ಬೇಕಂತ ಇದ್ದ ಕೂಡ ಎಷ್ಟು ಮೇಜರ್ ಫ್ಲೈಟ್ ಆಕ್ಸಿಡೆಂಟ್ ಆಗದೆ ಬದುಕದವರು ಸುಮಾರು ಜನ ಇದ್ದಾರೆ. ಯಾಕಂದ್ರೆ ಯೋಗ ಚೆನ್ನಾಗಿರುತ್ತೆ, ಯೋಗ ಚೆನ್ನಾಗಿರ್ಬೇಕು. ಯಾವ ಮನುಷ್ಯನಿಗೆ ಯೋಗ ಇದೆಯೋ ಅಂದ್ರೂ ಕೂಡ ಎಂತ ಮೇಜರ್ ಆಕ್ಸಿಡೆಂಟ್ ಆದ್ರೂ ಬದುಕು ಉಳಿಯ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಕಾಣತಕ್ಕಂಥ ಯೋಗದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ, ಚೂರು ಮುಕ್ಕುಡಿಸಿದ್ರೆ ಸಾಕು ಅಲ್ಲೇ ಬೀಳತಕ್ಕಂಥದ್ದು. ಎಷ್ಟೋ ಜನ ಸ್ನಾನ ಮಾಡ್ಬೇಕಾದ್ರೆ ಬತ್ಲ ಮನೇಲಿ ಬೀಳಲ್ವಾ? ಯಾವ ದೋಷ ಇರುತ್ತೆ ಅಲ್ಲಿ? ಅವ್ರು ಒಂದು ಸೋಪಿನೋ ಮತ್ತೊಂದೋ ಮಗದೊಂದೋ ಕಾಲಿಟ್ಬಿಟ್ಟು ಅಲ್ಲೇ ಬಿದ್ದು ಪ್ರಾಣ ಕಳ್ಕೊಂಡ್ರೆ ದಿನನಿತ್ಯವೂ ಕೇಳ್ತಾ ಇದ್ದೀವಿ. ಬಾತ್ರೂಮ್ ಅಲ್ಲಿ ಬೀಳೋದನ್ನ ಬೇಕಾಷ್ಟು ನೋಡ್ತೇವೆ. ಇವೆಲ್ಲ ದೋಷಕ್ಕೆ. ಅದಕ್ಕೆ ಹೇಳೋದು ವರ್ಷಕ್ಕೆ ಒಂದು ಬಾರಿ ಆದರೂ ನಿಮ್ಮ ಜಾತಕವನ್ನು ಒಳ್ಳೆ ಪುರೋಹಿತರಿಂದ ತೋರಿಸ್ಕೊಳ್ಳಿ. ನಿಮ್ಗೆ ದೋಷ ಏನಿದೆ ದೋಷ ಮುಕ್ತರಾಗಿರಿ. ಆ ದೋಷಕ್ಕೆ ಪರಿಹಾರ ಏನಿದೆ ಪರಿಹಾರ ಮಾಡ್ಕೊಳ್ಳಿ. ಆ ಪರಿಹಾರ ಮಾಡ್ಕೊಂಡ ಅಂತ ಪಕ್ಷದಲ್ಲಿ ಕೂಡ ನಮ್ಮ ಸುಷ್ಮಾ ಹೇಳಿದಾಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಬಗ್ಗೆ ಖಂಡಿತ ಬಂದ್ಬಿಡುತ್ತೆ. ಅದಕ್ಕೋಗಿ ವಿಶೇಷವಾಗಿ ಏನ್ ಮಾಡ್ಬೇಕು, ನಮ್ಮ ಆರೋಗ್ಯಕ್ಕೆಲ್ಲ ಇರತಕ್ಕಂಥ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನಡೆಸಿರ್ತಕ್ಕ ಸನಾತನ ಧರ್ಮ ವಿಶೇಷವಾಗಿ ಬರತಕ್ಕಂಥ ಆರೋಗ್ಯಕ್ಕೆ ಬಾಕಿ ಯಾರೋ ಬೊಂಬೋಲೇನಾಥ ಓಂ ನಮಃ ಶಿವಾಯ. ಎಷ್ಟು ಚೆನ್ನಾಗಿದೆ ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು. ನಮ್ಗೆ ವಿಶೇಷವಾಗಿ ರುದ್ರ, ಆ ರುದ್ರನ ಪೂಜೆ ಮಾಡ್ಕೊಳ್ಳೋದು, ಈಶ್ವರನ ಪೂಜೆ ಮಾಡ್ಕೊಳ್ಳೋದು, ಬಿಲ್ಪತ್ರ ಅಭಿಷೇಕ ಮಾಡ್ಕೊಳ್ಳೋದು, ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳೋದು, ಎಳ್ನೀರಲ್ಲಿ ಅಭಿಷೇಕ ಮಾಡ್ಕೊಳ್ಳೋದು, ಜಲಾಭಿಷೇಕ ಮಾಡ್ಕೊಳ್ಳೋದು. ಈಶ್ವರನಿಗೆ ಪ್ರದೋಷ ಪೂಜೆಯಲ್ಲಿ ಮಾಡ್ಕೋತೀರಾ, ಸೋಮವಾರ ಮಾಡ್ಕೋತೀರಾ, ಗುರುವಾರ ಮಾಡ್ಕೋತೀರಾ. ಈ ರೀತಿಯನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗಿಯೂ ದೋಷಕ್ಕೆ ಮುಕ್ತಿ ಆಗತಕ್ಕಂಥದ್ದು. ಏನೇ ನೋಡಿ, ಹಾಸ್ಪಿಟಲ್ ಬಂದ್ರೆ ಏನಾದ್ರೂ ಆ ಕಾಯಿಲೆ ಆದ್ರೂ ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಹಂಗೆ ಏನಾದ್ರೂ ಕಾಯಿಲೆ ಹಾಕಿದ್ದೆ ಮುಂಚೆವಾಗಿ ಈಶ್ವರನ ಮರೆ ಹೋಗ್ಬಿಡಿ. ಈಶ್ವರನ ಮರೆ ಹೋಗುವುದರಿಂದ ನಿಮ್ಗೆ ಸಕಲ ದೋಷಗಳ ಪರಿಹಾರ ಆಗತ್ತೆ. ಈಶ್ವರ ತಥಾಸ್ತೋ ಅನ್ನತಕ್ಕಂಥ ಯೋಗ ಮಾಡ್ತಾನೆ. ಯಾರು ಮಾಡ್ತಾರೆ? ಈಶ್ವರ ಮಾಡೋದು. ಅದಕ್ಕೋಸ್ಕರ ಶಿವನ ನಡೆದು ಪಂಚಾಕ್ಷರ ಮಂತ್ರ ಓಂ ನಮಃ ಶಿವಾಯ ಎಷ್ಟು ಸುಲಭ ಇದೆ ನೋಡಿ. ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು ಮಂತ್ರ ದಿನಕ್ಕೆ ಉತ್ತರ ಭಾಗದಲ್ಲಿ ಕುಳಿತುಕೊಂಡು 48 ಬಾರಿ ಅದನ್ನು ಹೇಳ್ಕೊಂತ ಬನ್ನಿ. ಖಂಡಿತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ ಪಕ್ಷದಲ್ಲಿ ಖಂಡಿತವಾಗಿಯೂ ನಿಮಗೆ ಶುಭ ಫಲ ಬರತಕ್ಕಂತಹ ಯೋಗ. ಈ ಯೋಗವನ್ನು ಬರತಕ್ಕಂಥದ್ದು ಆರೋಗ್ಯ. ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂದ ಪಕ್ಷದಲ್ಲಿ ಏನೂ ಇಲ್ಲ. ಎಷ್ಟು ಹಣ ಇದ್ರೆ ಎಷ್ಟೋ, ಎಷ್ಟು ಅಧಿಕಾರ ಇದ್ರೆ ಎಷ್ಟೋ, ಏನ್ ಕೆಲಸ ಇಲ್ಲಿದ್ರು ಬೇಷ್ಟೇ. ಅದು ಆರೋಗ್ಯ ಸರಿ ಇಲ್ಲ ಬರೀ ಬೇಯಿಸ್ಕೊಳ್ಳೋದೆ. ಈ ಅಜ್ಜಿಗೆ ಎಷ್ಟು ಮಾಡೋದು, ಅಜ್ಜಿಗೆ ಎಷ್ಟು ಮಾಡೋದು. ತಂದೆ ತಾಯಿಗೆ ಮಕ್ಕಳುಗಳೇ ವಯಸ್ಸಾದರೂ ನೋಡೋದಿಲ್ಲ, ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಅವ್ರ ಆರೋಗ್ಯ ನೋಡೋದು ಯಾರು ಅಂತ, ಅವ್ರ ಕೆಮ್ಮು ಯಾರು ಅಂತ. ಪಾಪ ಅವ್ರು ಕಷ್ಟಪಟ್ಟು ಓದ್ಸರಿ ಡಾಕ್ಟ್ರೋ ಇಂಜಿನಿಯರೋ ಮತ್ತೊಂದೋ ಮಗದೊಂದೋ ಮಾಡಿರ್ತಾರೆ. ಪಾಪ ನಮ್ಮ ಮಗ ಇರ್ಲಿ, ನಮ್ಮ ಮಗ ಓದ್ಲಿ, ನಮ್ಮ ಮಗ ಚೆನ್ನಾಗಿರ್ಲಿ ಅಂತಕ್ಕಂಥ. ದೊಡ್ಡರಾದಂತೆ ಹೆಂಡತಿ ಬಂದಷ್ಟ ಅವ್ರಿಗೆ ಅನಾಥಾಶ್ರಮ. ಹೋಗ್ಬಿಡಿ ನೀವು ಅಲ್ಲಿ, ಹೋಗ್ಬಿಡಿ ಅಲ್ಲಿ ಅಂತ. ಪಾಪ ಅಲ್ಲಿ ಅವರು ಮಗನಿಗೋಸ್ಕರ ಒಬ್ಬನೇ ಮಗ ಇರ್ತಾನೆ. ಸುಮಾರಷ್ಟು ಕೇಳಿದ್ದೀನಿ ನಾನು, ಸುಮಾರಷ್ಟು ನೋಡಿದ್ದೀನಿ. ಒಬ್ಬನೇ ಮಗ ಇದ್ದವ್ರು ಏನ್ ಮಾಡ್ತಾನೆ ಅಂತಕ್ಕಂಥದ್ದು. ತಂದೆ ತಾಯಿ ಸಾವು ಆದ್ರೂ ಕೂಡ ಬರೋದಿಲ್ಲ. ಕೆಲವು ಮಕ್ಕಳು ನೋಡಿದ್ದೀನಿ ನಾನು. ಸಾವು ಆಸ್ಪತ್ರೆಗೆ ಇದಕ್ಕೆ ಸೇರಿಸ್ಬಿಡು, ರುದ್ರಾಶ್ರಮ ಸೇರಿಸ್ಬಿಡೋದು. ತಂದೆ ಸತ್ತೋಗಿದ್ರಂತೆ ಫೋನ್ ಮಾಡಿದ್ರೆ, ಅಯ್ಯೋ ಇಷ್ಟು ವರ್ಷ ಇದ್ದು ನಾನು ನೋಡ್ಕೊಂಡ್ಲೇ ಇಲ್ಲ, ನೀವೇ ನೋಡ್ಕೊಂತ ಇದ್ದೀರಲ್ಲ, ಅದನ್ನು ನೀವೇ ಮಾಡಿಬಿಡಿ ಅಂತಕ್ಕಂಥದ್ದು. ಏನ್ ಕರ್ಮ ನೋಡಿ. ಇದೇ ಪ್ರಾರಬ್ಧ ಅನ್ನತಕ್ಕಂಥ. ಇದು ಏನು ಮಾತೃದೋಷ, ಪಿತೃದೋಷ, ಭ್ರಾತೃದೋಷ ಬರದೆ ಇನ್ನಿಲ್ಲ ಆಗತ್ತೆ. ಹುಟ್ಟಿದವರಿಗೆ ನಾವು ಏನೂ ನೋಡ್ಕೊಳ್ಳೋದಿಲ್ಲ. ದೋಷ ಮುಂದಿನ ಜನ್ಮ ಇತ್ತ ಅಂತ ಪಿತೃದೋಷನ, ಮಾತೃದೋಷನ, ಭ್ರಾತೃದೋಷನ, ಇವೆಲ್ಲ ದೋಷ ಬರತಕ್ಕಂಥದ್ದು. ಈಗ ನಾವು ಮಾಡಿದ್ದೆ ಅದೆಲ್ಲ ಅಸೆಟ್ ಮುಂದಿನ ಜನ್ಮಕ್ಕೆ. ನೋಡಿ, ತಂದೆ ತಾಯಿಯ ಒಂದು ಮೃತ್ಯು ಆದ್ರೂ ಕೂಡ ನಾವು ಹೋಗಲ್ಲ. ಅಷ್ಟು ಬಿಸಿ
ಅಷ್ಟು ನಾವು ಇದು ಅದೇ ಹುಟ್ಟಿದವರು ಪಾಪ 9 ತಿಂಗಳು ಎತ್ತು ಹೊತ್ತು ನಮ್ಮನ್ನು ಸಾಕಾಡ್ತಾರೆ ಪಾಪ ಆ ಅಮ್ಮ. ಅದನ್ನು ನಾವು ಯಾವುದು ಪರಿಗಣಿಸಲ್ಲ. ನಮಗೆ ದುಡ್ಡೇ ದೊಡ್ಡಪ್ಪ. ಹೆಂಡತಿ ಬಂದ್ಬಿಟ್ರೆ ಯಾರು ಇಲ್ಲ, ನೆನಪೇ ಇರಲ್ಲ. ಕೆಲವು ಫ್ಯಾಮಿಲಿ ನೋಡಿದೀನಿ, ಜಾತಕಗಳನ್ನು ನೋಡಿದೀನಿ, ಅವ್ರು ಹೇಳಿದೀನಿ, ಬೈದು ಬಿಡಿದೀನಿ. ಯಾಕಂದ್ರೆ ಒಂದು ಓದಿಸಿದಾಗ ಇದು ಯಾರು ಇರಲ್ಲ. ತಂದೆ ತಾಯಿ ಒಂದು ಕಷ್ಟಪಟ್ಟು ಉಪವಾಸ ಇದ್ದೋ, ಮತ್ತೊಂದಿದ್ದೋ, ಮಗುದೊಂದಿದ್ದೋ, ಸ್ಕೂಲಿಗೆ ಕರ್ಕೊಂಡ್ಬರೋದು, ಎಲ್ಲೋ ಇರ್ತಾರೆ. ಅಯ್ಯೋ ನನ್ನ ಮಗನ್ ಕರ್ಕೊಂಡ್ಬರ್ಬೇಕಪ್ಪ ಅಂತ ಹೇಳಿ ನಿಮಗೆ ಗೊತ್ತಾಗತ್ತದೋ, ಎಲ್ಲ ನಿಮಗೆ ಗೊತ್ತಿರುತ್ತೆ. ನೀವು ಮಕ್ಕಳನ್ನ ಸ್ಕೂಲ್ ಬಿಡ್ತಾ ಇದ್ದರೆ ನೀವು ಎಷ್ಟು ಬೇಗ ಶಾರ್ಪ್ ಆಗ್ತೀರಾ. ಅಯ್ಯೋ ನನ್ನ ಮಗ ಇಷ್ಟು ಬಿಟ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದಾನೆ ಏನೋ ಅನ್ನತಕ್ಕಂಥದ್ದು ಅದು ನಿಮಗೆ ಬರಬೇಕು. ಆ ತರ ಬಂದಾಗ ಆ ತರ ಮಕ್ಕಳು ಕಷ್ಟಪಟ್ಟು ಏನೋ ಮಕ್ಳಿಗೆ ಓದಿಸ್ತಾರೆ ಪಾಪ. ಕಷ್ಟಪಟ್ಟು ಏನೋ ಒಂದು ಮಾಡಿ ಓದಿಸಿದ್ದಾಗ ಇಂಥ ಮಕ್ಕಳುಗಳು ದೊಡ್ಡವರಾದ್ಮೇಲೆ ಹೀಗ್ ಮಾಡಿದ್ರೆ ಶಾಪ ಬರದೆ ಎಲ್ಲೋಗುತ್ತೆ? ಆರೋಗ್ಯ ಭಾಗ್ಯ ಚೆನ್ನಾಗಿರೋದು ಎಲ್ಲೋಗುತ್ತೆ? ನಾವು ಮಾಡಿದ್ದೇ ಉಣ್ಣ ಮರಾಯ. ನಾವೇನು ಊಟ ಮಾಡ್ತೀವೋ ಅದಕ್ಕೆ ಪರಿಹಾರ ಖಂಡಿತವಾಗಿ ಬರತಕ್ಕಂಥದ್ದೇ. ಇದೇ ಶಾಪದ ಬಗ್ಗೆ ಇನ್ನಿಂದ ದೊಡ್ಡ ಎಪಿಸೋಡ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಕ್ಲೀನ್ ಅರ್ಥ ಆಗ್ಲಿ ಅನ್ನತಕ್ಕಂಥ ದೋಷ ಹೆಂಗ್ ಬರುತ್ತೆ, ದೋಷ ನಿವಾರಣೆ ಮಾಡ್ಕೊಳಕ್ ಏನ್ ಮಾಡ್ಬೇಕು, ಈಗ ಆಗ್ಬಿಡಿದೆ, ತಪ್ಪಾಗ್ಬಿಡಿದೆ ನಮ್ದು, ಆ ತಪ್ಪು ನಿವಾರಣೆ ಮಾಡ್ಕೊಳ್ಬೇಕು, ಏನ್ ಮಾಡ್ಕೊಳ್ಬೇಕು ಮುಂದಿನದಲ್ಲಿ ಕಾಯ್ತಾ ಕೂತ್ಕೊಂಡಿವಿ. ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಈ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಖಂಡಿತವಾಗಿ ನಿಮಗೆ ಇಡನ್ ನ್ಯೂಸ್ ಅಲ್ಲಿ ಪ್ರತಿದಿನ ವಾಚ್ ಮಾಡ್ತಾ ಇರಿ. ನಮ್ಮ ಈ ಜ್ಯೋತಿಷ ಕಾರ್ಯಕ್ರಮ ನಿಮ್ ನಿಜವಾಗ್ಲು ಎಷ್ಟು ಅಭಿವೃದ್ಧಿ ಬರುತ್ತೆ ಅಂದ್ರೆ ಅಷ್ಟು ಅಭಿವೃದ್ಧಿ ಬರತಕ್ಕಂಥದ್ದೇ. ಸರಳ ರೀತಿಯಲ್ಲಿ ಪರಿಹಾರ ಸಿಗತಕ್ಕಂಥದ್ದು. ಸರಳ ರೀತಿಯಲ್ಲಿ ಪರಿಹಾರ ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಹೇಳಿದ್ರೆ ಈ ಚಾನೆಲ್ ದಿನಾ ನೋಡ್ತಾ ಇರಿ. ಖಂಡಿತವಾಗಿ ನಿಮಗೆ ಎಷ್ಟು ಮೈಯ ವೈಬ್ರೇಷನ್ ಬರಬೇಕು ಆ ತರ ನಿಮಗೆ ಒಂದು ಯಾವುದೇ ವಿಚಾರವಾಗ್ಲಿ ಕೂಡ ಎಲ್ಲದಕ್ಕೂ ನಮಗೆ ಪರಿಹಾರ ಭಾಗ ಉಂಟು. ಪರಿಹಾರ ಭಾಗವೇ ನಮ್ಮಲ್ಲಿ ಭಂಡಾರವೇ ಅಡಗಿದೆ. ಆ ಭಂಡಾರದಲ್ಲಿ ಇರತಕ್ಕಂಥದ್ದು ನಿಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಹೋಗಲಾಡದಂತ ಎಲ್ಲಿದೆ ಅಂದ್ರೆ ಈ ಸನಾತನ ಕಾರ್ಯಕ್ರಮದಲ್ಲಿ. ಗುರುಜಿ, ಈ ದಿನದ ರಾಶಿ ಭವಿಷ್ಯ ತಿಳಿಸ್ಕೊಡಿ. ನೋಡಿ, ಸುಷ್ಮಾ ಅವರಿಗೆ ಪ್ರತಿದಿನ ಹೇಳ್ತಾ ಇರ್ತೇನೆ, ಪಾಪ ಅವರೇ ಹುಷಾರಿಲ್ಲ ಮಲ್ಕೊಂಡಿರ್ತಾರೆ. ಯಾವ ನಕ್ಷತ್ರ ದೋಷವೋ, ಗ್ರಹ ದೋಷವೋ, ವಾಸ್ತು ದೋಷವೋ, ಈ ದೋಷ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಬೇಕಾಗಿದ್ದೆ ಈ ದಿನದ ರಾಶಿ ಭವಿಷ್ಯ ಏನಾಗತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಮೊದಲೇ ಬರತಕ್ಕಂಥದ್ದು ಸುಷ್ಮಾ ಹೇಳಿದಾಗೆ ಇಂದು 10ನೇ ತಾರೀಕು ಹುಟ್ಟಿದವರಿಗೆ ಮೇಷರಾಶಿ. ಮೇಷರಾಶಿ ಫಲಫಲದಲ್ಲಿ ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಆ ಮೇಷರಾಶಿಯಲ್ಲಿ ಧನಸ್ಥಾನದ ಗುರು ಇದ್ದೇನೆ, ಒಳ್ಳೇದಾಗುತ್ತೆ. ಹಣಕಾಸು ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಂಡ್ಬಿಡಿ. ಕೋಪ ಜಾಸ್ತಿ ನಿಮಗೆ. ಮೇಷರಾಶಿಯವರು ಯಾವಾಗಲೂ ತುದಿ ಮೂಗಲ್ಲೇ ಕೋಪ. ಅಗ್ನಿತತ್ವ ರಾಶಿ ಇರತಕ್ಕಂಥ ರಾಶಾಧಿಪತಿಯು 3ಯ ಸ್ಥಾನದಲ್ಲಿ ಮಿಥುನ ಮನೆಗೆ ಕುಳಿತುಕೊಳ್ಳುವುದರಲ್ಲಿ ಅಣ್ಣ ತಮ್ಮಂದರಲ್ಲಿ ಒಳ್ಳೆ ವಹಿವಾಸ ಇಲ್ಲ. ಅಣ್ಣ ಮಾತ್ರ ಶ್ರೀಮಂತ, ತಮ್ಮ ತಗೊಂಡು ಅಪ್ಪ ಅಮ್ಮನ ಮೇಲೆ ಹಾಕೊಡೋದು. ಅವನಿಗೆ ಮಾತ್ರ ಓದಿಸಿದ್ರೆ ನನಗೆ ಓದ್ಲಿಲ್ಲ ಅಂತ. ಯಾರು ಓದ್ತದಿಲ್ಲ, ನೀವು ಓದಕ್ ಪರ ಇದ್ರೆ ಮಾತ್ರ ಅದು ಹೇಳ್ಕೊಂಡು ಹೋಗ್ತಾನೆ. ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದೇ ಇದನ್ನು ವಿಶೇಷವಾಗಿ ಮೇಷರಾಶಿಯಲ್ಲಿ 3ನೇ ಭಾಗದ ಅಣ್ಣ ತಮ್ಮಂದ್ರೆ ಪ್ರೀತಿ ಉತ್ಸಾಹ ಸ್ವಲ್ಪ ಕಡಿಮೆ. ಮಾತೃಸ್ಥಾನದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ಷಷ್ಟಾಷ್ಟಕದಲ್ಲಿ ವೈರಿಗಳು ಇದೆ. ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ. ಕೇತು ಕುತ್ಕೊಂಡಾಗ ಏನ್ ಮಾಡ್ಕೋಬೇಕು? ಹುರುಳಿ ಕಾಳನ್ನು ದಾನ ಮಾಡ್ಬಿಡಿ. ಒಂದು ಮುಷ್ಟಿ ಹುರುಳಿಕಾಳು ಶನಿವಾರ ನೆನ್ಸಿಟ್ಬಿಟ್ಟು ಒಂದು ಹಸು ಕೊಟ್ಬಿಡಿ. ಒಂದು ಸಂಕಲ್ಪ ಇಟ್ಕೊಂಡು ಹಸು ಕೊಟ್ಟ ಅಂತ ಪಕ್ಷದಲ್ಲಿ ನೀವು ಕೈತು ದೋಷಕ್ಕೆ ಕೈತು ದೋಷಗಳು ಇರತಕ್ಕಂಥ ದೋಷಗಳೆಲ್ಲವೂ ಕೂಡ ಹೋಗಲಾಡುವ ಶಕ್ತಿ ಇರತಕ್ಕಂಥದ್ದೇ ಇದ್ರಲ್ಲಿ. ಹಾಗೆ ದಾಂಪತ್ಯ ಜೀವನ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಚಂದ್ರ ಇದೆ, ಚಂಚಲ ಮನಸ್ಸು ಬರತಕ್ಕಂಥದ್ದು. ನೀರು ಒಂದು ಕಡೆ ನಿಲ್ಲೋದಿಲ್ಲ, ಅದು ಹೊರಾಡ್ತಾ ಇರತ್ತೆ. ಅದು ಯಾರ ಮಗ ಚಂದ್ರ ಕುತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟಮದಲ್ಲಿ. ಅದಕ್ಕೋಸ್ಕರ ಚಂದ್ರ ಬೇರೆ ನೀಚ ಸ್ಥಾನದಲ್ಲಿ ಚಂದ್ರ ಕುತ್ಕೊಂಡಾಗ ಮೇಷರಾಶಿ ಆರೋಗ್ಯ ಭಾಗ್ಯದಲ್ಲಿ ಏನು ಇಲ್ಲ. ಚಂಚಲ ಮನಸ್ಸು. ಅಯ್ಯೋ ಹಾಸ್ಪಿಟ್ಲಾಗ ಹೋಗ್ಬಿಟ್ಟಿದೀನಿ, ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಏನಾಗ್ಬಿಡ್ತೋ, ಡಾಕ್ಟರ್ ಏನ್ ಮಾಡ್ತಾರೆ ಏನೋ, ಅಯ್ಯೋ ಯಾವ ಔಷಧಿಗೆ ಏನ್ ಕೊಟ್ಬಿಡ್ತಾರೋ ಏನೋ, ಬರೀ ಅನುಮಾನಂ ಪೆದ್ದ ರೋಗ ಇರತಕ್ಕಂಥ ನಿಮ್ಮ ರಾಶಿಯವರಿಗೆ ಈ ದಿನ ಅದನ್ನು ಹೋಗ್ಲಾಡಿಸ್ಕೊಂಡು ಏನ್ ದರ್ಶನ ಮಾಡ್ಕೋಬೇಕು? ಚಂದ್ರನ ದರ್ಶನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ. ಆತ್ರೈ ಸಹಾಯ ವಿದ್ಮೆ ರೋಣಿತಾಯ ಧೀಮಿ ತನ್ನು ಚಂದ್ರ ಪ್ರಚೋದಯಾತ ಅನ್ನತಕ್ಕಂಥ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಚಂದ್ರನ ದರ್ಶನದಿಂದ ನಿಮ್ಮ ಆರೋಗ್ಯ ಭಾಗ್ಯ ವೃದ್ಧಿ ಆಗತಕ್ಕಂಥದ್ದೇ. ವಿಶೇಷವಾಗಿ ಇಂದಿನ ಮೇಷರಾಶಿಯವರು ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ, ಒಳ್ಳೇದು. ಮಾಡತಕ್ಕಂಥ ವೃತ್ತಿಯಲ್ಲಿ ಅನ್ಕೊಂಬ. ಸೆಕೆಂಡ್ ಹ್ಯಾಂಡ್ ಯಾರು ವ್ಯಾಪಾರ ಮಾಡ್ತಾರೋ, ವೆಹಿಕಲ್ ಕಬ್ಬಣದ ವ್ಯಾಪಾರ ಯಾರ್ಯಾರು ಮಾಡ್ತಾರೋ, ಕಾರೋ, ಟೂ ವೀಲರೋ, ಮಗದೊಂದು ಅವ್ರಿಗೆಲ್ಲ ಶುಭ ದಿನ. ಮೆಕ್ಯಾನಿಕಲ್ ಆದವರಿಗೆ, ಮೆಕ್ಯಾನಿಕಲ್ ಇಂಜಿನಿಯರಿಗೆ ಶುಭ ದಿನ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವರಿಗೆ ಶುಭ ದಿನ.
ಆದರೆ ವ್ಯಯಸ್ಥಾನದಲ್ಲಿ ರಾಹು ಇರುವುದರಿಂದ ಅಮ್ಮನವರಿಗೆ ಮೊರೆ ಹೋಗಿ. ಅಮ್ಮನವರಿಗೆ ವಿಶೇಷವಾಗಿ ನೀವು ಮಂಗಳವಾರ ಆಗಿರೋದ್ರಿಂದ ಅಮ್ಮನವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡ್ಬಿಡಿ. ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ರಾಹು ದೋಷವು ಕೂಡ ಎಲ್ಲ ಬಿಡುಗಡೆ ಆಗುತ್ತೆ ಅಂತ ಇಂದಿನ ಮೇಷರಾಶಿ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ವೃಷಭ ರಾಶಿ. ವೃಷಭ ರಾಶಿ ಫಲ ಏನಿರುತ್ತೆ? ವೃಷಭ ರಾಶಾಧಿಪತಿಯೇ ಶುಕ್ರ ಪಂಚಮ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಕೇತು ಒಟ್ಟಿಗೆ. ಮಕ್ಕಳು ಓದೋದೇ ಇಲ್ಲ, ದುಡ್ಡು ಕೊಟ್ಬಿಡ್ತೀರಾ, ಸಿನಿಮಾ ನೋಡ್ತಾರೋ ಅಥವಾ ನಾಟಕ ನೋಡ್ತಾರೋ, ಮತ್ತೊಂದು ಮಾಡ್ತಾರೋ, ಮೊಬೈಲ್ ನೋಡ್ತಾರೋ, ಇನ್ನೊಂದು ತಗೊಂತಾರೋ, ಬರೀ ಇಂಥದೇ ದುಡ್ಡು ಖಾಲಿ ಮಾಡ್ಬಿಡ್ತಾರೆ. ವೃಷಭ ರಾಶಿ ಮಕ್ಕಳು ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ, ಹಣ ಬೇರೆ ಕೊಟ್ಟಿರ್ತೀರಾ, ದುಡ್ಡ ಪಾಪ ಮಕ್ಕಳು ಉಪವಾಸ ಇರ್ತಾರೋ ಏನಿರ್ತಾರೋ ಅಂತೇಳಿ ಅವ್ನು ತಗೊಂಡೋಗಿ ಏನೋ ಮಾಡ್ತಾನೆ, ಎಂಜಾಯ್ ಮಾಡ್ಬಿಡ್ತಾನೆ. ಅದು ಯೋಗ ಇದೆ. ವೃಷಭ ರಾಶಿ ಪಂಚಮ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಇರುವುದರಿಂದ ಅದಕ್ಕೋಸ್ಕರ ವಿಶೇಷವಾಗಿ ನೀವು ಆ ಗಣಪತಿ ಆರಾಧನೆ ಮಾಡ್ಕೊಂಡು ಕೇಳಿ. ಇವರಿಗೆ ವಿದ್ಯೆ ಒಂದು ಚೆನ್ನಾಗಾಗತ್ತೆ. ವಿದ್ಯೆ ಇದ್ರೆ ಮುಂದೆ 40 ವರ್ಷ 60 ವರ್ಷ ಜೀವನ ಚೆನ್ನಾಗಿರುತ್ತೆ. ವಿದ್ಯೆ ಇಲ್ಲ ಅಂದ್ರೆ ಈ ತಂದೆ ತಾಯಿಲಿ ದುಡ್ಡು ಎಲ್ಲ ಮಜಾ ಮಾಡಿ ಆಮೇಲೆ ಹೆಂಡತಿ ಬಂದ ಮೇಲೆ ಬಹಳ ಕಷ್ಟಪಡತಕ್ಕಂಥದ್ದು. ಇಂಥವರಿಗೆ ಸಂಸಾರದಲ್ಲಿ ಮಕ್ಕಳುಗಳು ಜಾಸ್ತಿ ಪ್ರಾರಬ್ಧಕ್ಕೆ. ಈ ತರ ಇದ್ದಾಗ ಕಷ್ಟ ಬರತಕ್ಕಂಥ ಯೋಗ. ಷಷ್ಠಾಷ್ಟಕದಲ್ಲಿ ಯಾವ ಗುರುಗಳಿಲ್ಲ. ದಾಂಪತ್ಯ ಜೀವನ ಚಂದ, ಏನೋ ಒಂಥರ ಮನಸ್ಸು ಅಲ್ಲೆಲ್ಲ ಕೊಲ್ಲೋಲ್ಲ, ಏನೋ ಒಂಥರ ಅಯ್ಯೋ ಹೀಗಾಯ್ತು ಅಂದ್ರೆ ಯಜಮಾನ್ರು ಎಷ್ಟರಿಗೆ ಬರ್ತಾರೋ ಏನೋ, ಅಯ್ಯೋ ನಮ್ಮ ವೈಫ್ ಮನೇಲಿ ಅಡಿಗೆ ಏನ್ ಮಾಡಿದಾರೋ ಏನೋ, ಇಂಥದ್ ಬಗ್ಗೆನೇ ಯೋಚನೆ. ಸಪ್ತಮಾಂತದಲ್ಲಿ ಚಂದ್ರ ಐತೆ, ನಿಜ ಸ್ಥಾನದಲ್ಲಿ ಚಂದ್ರ, ಅಯ್ಯೋ ಅಲ್ಲಿ ಹೋಗ್ಬಿಟ್ಟಿದಾರೆ ಏನಾಗ್ಬಿಡುತ್ತೋ ಏನೋ. ಅನುಮಾನ ಪೆದ್ದ ರೋಗ, ಅನುಮಾನ ಬಿಡಬೇಕು. ಅನುಮಾನ ಇದ್ದ ಅಂತ ಪಕ್ಷದಲ್ಲಿ ಸಂಸಾರವೇ ಹಾಳಾಗತಕ್ಕಂಥದ್ದು ಹೀಗಿರುತ್ತೆ. ಆರೋಗ್ಯ ಭಾಗ್ಯ ಚೆನ್ನಾಗಿರ್ತಾರೆ ವೃಷಭ ರಾಶಿಯವರು. ಪಾಪ ಎತ್ತು ದುಡಿತಾ ಇರ್ತಾರೆ, ಏನ್ ಮಾಡ್ತಾರೆ ಪಾಪ ಅವರಾದ್ರು. ದುಡಿಮೆಗೆ ಏನ್ ತೊಂದರೆ, ತಮಗೆ ಅಂತ ಇಲ್ಲ, ಬೇರೆಯವ್ರಿಗೋಸ್ಕರ ಪರರಿಗೋಸ್ಕರ ದುಡಿತಕ್ಕಂಥವ್ರು ಯಾರಪ್ಪ ಅಂದ್ರೆ ಈ ವೃಷಭ ರಾಶಿಯವರು. ವಿಶೇಷವಾಗಿ ಇನ್ನು ಕರ್ಮಸ್ಥಾನದಲ್ಲಿ ನೇರವಾಗಿ ಶನಿ ದೃಷ್ಟಿ ಇರುವುದರಿಂದ ಅಸಧ್ಯ ಸಾಧಕ ಸ್ವಾಮಿ ನಿಲ್ಪ್ರಭು ಶ್ರೀರಾಮದೂತ ಕೃಪಾ ಸಿಂಧಂ ಕಾರ್ಯಂ ಸಾಧಕ ಪ್ರಭು ಅನ್ನತಕ್ಕಂಥ ವಿಶೇಷವಾಗಿ ಒಂದು ಆಂಜನೇಯನ ಉಪಾಸನೆ ಮಾಡ್ಕೊಂಬಿಡಿ. ಆಂಜನೇಯನ ಉಪಾಸನೆ ಮಾಡ್ಕೊಳ್ಳೋದ್ರಿಂದ ಕರ್ಮಸ್ಥಾನದಲ್ಲಿರತಕ್ಕಂಥ ಶನಿ ಫಲಕ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಲಾಭಸ್ಥಾನದ ರಾಹು ಇದ್ದೇನೆ. ಹಣಕಾಸು ವಿಚಾರದಲ್ಲಿ 5 ಹಿಟ್ಟಾರ್ಕು ಈವ್ನಿಂಗ್ ಅಷ್ಟರಲ್ಲಿ ಹಣಕಾಸು ವಿಚಾರದಾಗ ಎಲ್ಲ ಮಾಡ್ಕೊಂಡ್ಬಿಡ್ತೀರಾ. ಹಣಕಾಸು ವಿಚಾರಕ್ಕೆ ಏನ್ ತೊಂದರೆ ಇಲ್ಲ ನಿಮಗೆ. ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ, ಸುಳ್ಳು ಹೇಳೋ, ಮೋಸ ಮಾಡೋ, ಮತ್ತೊಂದು ಮಗದೊಂದು. ತರಕಾರಿ ಮಾಡಿದ್ರೆ ಸುಳ್ಳು ಹೇಳ್ಬಿಡೋದು. 50 ಪೈಸೆ ಇದ್ರೆ 1.5 ರೂಪಾಯಿ ಕೆಜಿ ಅನ್ನೋದು. 50 ಪೈಸೆ ಕೆಜಿ ಯಾವುದೂ ಇಲ್ಲ ಈಗೆಲ್ಲ 70 ರೂಪಾಯಿ ಕೆಜಿನೇ ಅಲ್ಲಿ ಇರತಕ್ಕಂಥದ್ದು. ಹಾಗಿರುತ್ತೆ. ಹಾಗೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗತ್ತೆ. ಇನ್ನು ಹೆಚ್ಚಿನ ಫಲವನ್ನು ಬಗ್ಗೆ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡ್ಬಿಡಿ. ವ್ಯಯಸ್ಥಾನ ಅಧಿಪತಿ ಕುಜನು ಕೂಡ ಲಾಭಸ್ಥಾನದಲ್ಲಿ ಇರುವುದರಿಂದ ಎಲ್ಲ ಶುಭ ಆಗತಕ್ಕಂಥ ಯೋಗ. ರೈತರಿಗೂ ಒಳ್ಳೆ ದಿನ ಇಲ್ಲ. ಪಾಪ ಬೆಳೆದು ಬಿಡ್ತಾರೆ, ಒಳ್ಳೆ ಬೆಳೆ ಬೆಳೆದಿರ್ತಾರೆ, ಎಲ್ಲ ಮಾರ್ಕೆಟ್ಗೆ ಜಾಸ್ತಿ ತಗೊಂಡ್ಬಿಡ್ತಾರೆ. ಅವಾಗ ಇವ್ರು ರೇಟ್ ಬಿದ್ದೋಗುತ್ತೆ. ಪಾಪ ಬೆಳೆದಿದ್ದ ಬೆಳೆಗೆ ಉತ್ತಮವಾದ ಸಿಗಲ್ಲ. ಹಂಗಾಗಿ ರೈತರು ಕೂಡ ಒಳ್ಳೆ ದಿನ ಇಲ್ಲ ಇಂದು ವೃಷಭರಾಶಿಯವರಿಗೆ. ಅದಕ್ಕೂ ನಾ ಹೇಳಿದ್ನಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ. ಉಗ್ರವೀರಮ ವಿಷ್ಣು ಜ್ವಾಲತೋ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಭಕ್ತಿ ಮಮಾಮ್ಯ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ನಿಮಗೆಲ್ಲವೂ ಕೂಡ ಶುಭ ಆಗತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಯಾರು ಬಂದಿದ್ದಾರೆ? ಮಿಥುನ. ಮಿಥುನ ಅನ್ನತಕ್ಕಂಥದ್ದೇ ಏನೋ ಒಂದು ವೈಬ್ರೇಷನ್. ಯಾಕಂದ್ರೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಕುಜನು ಕೂಡ ಮಿಥುನ ರಾಶಿಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ದುಡಿದ್ರು ಏನ್ ಮಾಡಿದ್ರು ಏನೂ ಕೈಗತ್ತಲ್ಲ. ದಾಂಪತ್ಯ ಜೀವನ ಸುಖ ಇರುತ್ತೆ. ಕೇಂದ್ರಾದಿತ್ಯ ಯೋಗದಲ್ಲಿ ಏನೋ ಇರ್ತು, ಮನೆಗೆ ಹೋಗ್ಬಿಟ್ರೆ ಅಮ್ಮ ಏನ್ ಮಾಡ್ತಾರೋ ಏನೋ, ಅಮ್ಮ ಹೇಳಿಟ್ಟಿದ್ರು ಅದೇನೋ ತಗೋಬಾ ಅಂತ ಹೇಳಿದ್ರು ಮರ್ತು ಹೋಗ್ಬಿಟ್ಟೆ, ಅಮ್ಮ ಹೋಗ್ತಿದ್ದಂಗೆ ಬೈತಿದ್ದ. ಕೇಂದ್ರಾದಿತ್ಯ ಯೋಗದಲ್ಲಿ ಕೇತು ಯಾರ ಮೇಲೆ ಹಾಕ್ಬಿಡ್ತಾರೆ? ತಾಯಿ ಮೇಲೆ ಹಾಕ್ಬಿಡ್ತಾರೆ. ಅಮ್ಮ ಅಲ್ಲೋಗಿದ್ದಮ್ಮ ಇಲ್ಲೋಗಿದ್ದ ಸುಳ್ಳು ಹೇಳ್ಬಿಡೋದು ಮಕ್ಕಳು. ಹಾಕೊಂಡು ಹೋಗ್ಲೇ ಬಿಡೋ ಅನ್ನತಕ್ಕಂಥ ವಿಶೇಷ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಷಷ್ಠಾಷ್ಟಕದಲ್ಲಿ ಚಂದ್ರ ಇದ್ದಾನೆ. ಷಷ್ಠಾಷ್ಟಕದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ದೃಷ್ಟಿ ದೋಷದಲ್ಲಿ ಏನೋ ನಿವಾರಣೆ, ಏನೋ ಒಂದು ವೈರಿಗಳು ಅವರಿಂದ ತೊಗೊಳ್ತಕ್ಕಂಥದ್ದು. ಆರೋಗ್ಯ ಭಾಗ್ಯ ನೇರವಾಗಿ ಪಂಚಮ ದೃಷ್ಟಿ ಇದೆ ನಿಮಗೆ. ಶನಿದು ಪಂಚಮ ದೃಷ್ಟಿ ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದೇ ಮಿಥುನ ರಾಶಿಯವರಿಗೆ. ಕೇಂದ್ರಾದಿತ್ಯ ಯೋಗದಲ್ಲಿ ರಾಹು ಎಷ್ಟು ಕಷ್ಟಪಟ್ಟರು ಏನ್ ಮಾಡಿದ್ರು ಒಳ್ಳೆ ಹೆಸರು ಬರಲ್ಲ. ಏನೇ ಮಾಡಿದ್ರು ಏನೋ ಒಂದು ತಪ್ಪು ಮಾಡಿದ್ರು, ಏನೋ ಒಂದು ಮಾಡ್ಕೊಂಡು ಗುರುಬಲ ಇಲ್ಲ ಅನ್ನತಕ್ಕಂಥ ಪಕ್ಷದಲ್ಲಿ ಇವೆಲ್ಲ ಆಗತಕ್ಕಂಥದ್ದು. ಲಗ್ನಕ್ಕೆ ಏನಾದ್ರು ಗುರುಬಲ ಇದ್ರೆ ಏನೋ ಬರ್ಬೋದು. ನಾವು ಹೇಳ್ತಕ್ಕಂಥದ್ದೆಲ್ಲ ರಾಶಿ ಫಲವಾಗಿ. ಮತ್ತೆ ನೀವು ಯಾರು ಎಲ್ಲ ಚೆನ್ನಾಗಿದೆ ಅಂತಕ್ಕಂಥ ನೋಡಿದಾಗ ನಿಜವಾಗ್ಲೂ ನಿಮಗೆ ದಶಾಭಕ್ತಿಗಳು ನೋಡ್ಕೋಬೇಕು. ದಶಾಭಕ್ತಿಗಳ ಅನುಸಾರವಾಗಿ, ಕುಂಡಲಿ ಅನುಸಾರವಾಗಿ ನಾವು ಹೇಳ್ಬೇಕು.
ಯಾರ್ಯಾರು ದಶಭುಕ್ತಿ ಅಂತ ನೋಡ್ತೀರಾ ಇಲ್ಲಿ. ನಾವು ಒಟ್ಟ ಮಿಥುನ ರಾಶಿಯವರಿಗೆ ಈ ರೀತಿ ಬಂದರೆ, ಈ ರೀತಿ ಪ್ರಾರಬ್ಧ ಆದ್ರೆ ಈ ರೀತಿ ಒಂದು ಫಲ ಬರತಕ್ಕಂತ ಯೋಗ ಅನ್ನತಕ್ಕಂಥ ವಿಶೇಷ ಆಗಿರೋದ್ರಿಂದ ವಿಶೇಷವಾಗಿ ನೀವು ಹೆಸರು ಕಾಳನ್ನು ದಾನ ಮಾಡ್ಕೊಂಬಿಡಿ. ಹೆಸರು ಕಾಳನ್ನು ದಾನ ಮಾಡ್ಕೊಂಡ್ರಿಂದ ಬಹಳ ಒಳ್ಳೇದು. ಬುಧವಾರ ದಿನ ವಿಶೇಷವಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಕೊಟ್ಬಿಡಿ. ಆ ತುಳಸಿ ಕೊಡೋದ್ರ ಮೂಲಕವಾಗಿಯೂ ಕೂಡ ನಿಮಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಮಿಥುನ ರಾಶಿಯವರ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕರ್ಕಾಟಕ ಅಂದ್ರೆ ಯಾರು? ಚಂದ್ರ ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ? ಪಂಚಮ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ. ಮಗುದ ಹೋಯ್ತು, ಮಕ್ಕಳ ವಿದ್ಯಾಭ್ಯಾಸ ಅಲ್ಲೋಲ ಕಲ್ಲೋಲ. ಓದ್ತೇವೆ ಅಂತ ಹೋದ್ರೆ ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಕಾಲೇಜಿಗೆ ಇನ್ನೆಲ್ಲೋ ಸಿನಿಮಾಗೋ ಮತ್ತೊಂದ್ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಆತಕ್ಕಂತ ಯೋಗ. ಯಾಕಂದ್ರೆ ಹಣ ಇದೆ. ಧನಸ್ಥಾನದಲ್ಲಿ ರವಿ ಮತ್ತು ಬುಧ, ಹಣಕಾಸು ವಿಚಾರದಲ್ಲಿ ತಂದೆ ತಾಯಿಯಿಂದ ಒಳ್ಳೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು. ಈ ರೀತಿ ಮಕ್ಕಳ ಅಷ್ಟು ಕಷ್ಟಪಟ್ಟರು ಕೂಡ ಮಕ್ಕಳು ನೋಡಿ, ಈಗ ಮಕ್ಕಳು ಓದಲ್ಲ ಅನ್ನೋದಿಲ್ಲ. ಹಿಂದಿನ ತರ ಮಕ್ಕಳುಗಳೆಲ್ಲ ಫೇಲ್ ಆಗ್ತಾ ಇದ್ರು, ಈಗ ಫೇಲು ಇಲ್ಲ. ಬಹಳ ಬುದ್ಧಿವಂತರು, ಕುತ್ಕೊಂಡು 10 ನಿಮಿಷ ಓದ್ಬಿಟ್ರು ಅವ್ರಿಗೆ ಈಗ ಎಲ್ಲಿ ಗೂಗಲ್ ಅಲ್ಲಿ ಎಲ್ಲ ಟಕ 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 ಹೊಡೆದು ಗೂಗಲ್ ಅದಕ್ಕೆ ಆನ್ಸರ್ ಏನ್ ಬೇಕು ಅಂತ ಮಾಡ್ಕೊಂಡ್ಬಿಡ್ತಾರೆ. ಬಹಳ ಬುದ್ಧಿವಂತರು. ಅದಕ್ಕೆ ನಮ್ಮ ಹುಡುಗರು ಏನ್ ಕಡಿಮೆ ಇಲ್ಲ, ಹುಡುಗಿಯರು ಏನ್ ಕಡಿಮೆ ಇಲ್ಲ. ಕಾಪಿ ಹೊಡೆದು ಹಿಂದ್ಗಡೆ ಚೀಟಿ ಬರ್ಕೋತಾ ಇದ್ರಿಂದ ಅಲ್ಲಿ ಇಲ್ಲಿ ಚೀಟಿ ಬರೆಯೋರು ಯಾರಿಲ್ಲ. ಈಗ ಮೊಬೈಲೇ ಚೀಟಿ ಆಗ್ಬಿಟ್ಟಿದೆ. ಆ ತರ ಯೋಗ ಇರೋದ್ರಿಂದ ಓದೋ ವಿಚಾರದಲ್ಲಿ ಮಕ್ಕಳು ಎಲ್ಲ ಓದ್ತಾರೆ ನೋಡಿ. ಯಾವುದೇ ಮಕ್ಕಳಿಗೆ ಓದೋ ಒಳ್ಳೆ ಪರ್ಸೆಂಟೇಜ್ ನೋಡಿ. SSLC ಮುಂದೆ ಇದ್ದಾಗ ರಿಸಲ್ಟ್ 600 ಬರ್ತಾನೆ ಇರ್ಲಿಲ್ಲ. ಈ ನಡುವೆ 600 ಒಬ್ರು ಬರ್ತಿದ್ರು ಯಾವಾಗ ಒಂದಷ್ಟು. ಈಗ ಹಂಗ 10 ಜನ 15 ಜನ ಮಕ್ಕಳು ಓದ್ತಾರೆ. ಮಕ್ಕಳುಗಳು ಬಹಳ ಶಾರ್ಪ್. ಹೆಂಗೆ ಪಿಜ್ಜಾ ಬರ್ಗರ್ ತಿನ್ಬಿಡ್ತವೆ. ಪಿಜ್ಜಾ ಬರ್ಗರ್ ತಿಂದು ಅದೇ ಬುದ್ಧಿನೇ ಬಂದ್ಬಿಡ್ತವೆ. ಬುದ್ಧಿ ಕ್ಲೀನಾಗಿ ಓಡಿಸ್ಕೊಂಡ್ಬಿಟ್ಟು ಏನೋ ಒಂದು ಮನೇಲಿ ದುಡ್ಡು ಮಾಡ್ಬೇಕಲ್ಲ, ಎಲ್ಲ ಎಕ್ಸಾಮ್ ಬಂದಾಗ ಕುತ್ಕೊಂಡು ಓದ್ಬಿಡೋದು. ಹಿಂದಿನ ದಿನ ಮತ್ತೆ ಕೇಳಿದ್ರೆ ಏನೂ ಇಲ್ಲ, ಎಕ್ಸಾಮ್ ಆದ್ಮೇಲೆ ಕೇಳಿದ್ರೆ ಏನೂ ಇಲ್ಲ, ಏನೋ ಬರ್ದೆ ಮಗ ಅನ್ಬಿಡೋದು. ಎಲ್ಲ ಹಿಂಗೆ ಜ್ಞಾನ ಬುಧ ಕೊಡ್ತಕ್ಕ ಜ್ಞಾನ ಕೊಡ್ತಾನೆ. ಯಾಕೆ ಪಂಚಮಶುದ್ಧಿ ಇದೆ. ಪಂಚಮಶುದ್ಧಿ ಇದ್ದರೆ ವಿಶೇಷವಾಗಿರುತ್ತೆ. ಈ ಕರ್ಕಾಟಕ ರಾಶಿ ಫಲದೆ ಚೆನ್ನಾಗಿರುತ್ತೆ. ಮುಂದಿನ ದಿನಗಳ ವ್ಯಯಸ್ಥಾನದಲ್ಲಿ ಯಾರಿದ್ದಾರೆ? ಕುಜ ಇದ್ದಾನೆ. ಯಾರೊಬ್ಬ ರೈತ ಬಾಂಧವರಿಗೆ ಸ್ವಲ್ಪ ಪಾಪ, ಅವ್ರು ಯಾವಾಗ ಮಳೆ ಬಂದ್ರು ಕಷ್ಟವೇ, ಮಳೆ ಬರ್ಲಿದ್ರು ಕಷ್ಟವೇ. ಸಾಲ ಕೊಟ್ಟರು ಕಷ್ಟೇ, ಸಾಲ ಕೊಡ್ಲಿಲ್ಲ ಕಷ್ಟೇ. ಸಾಲ ತಿಕ್ಕೊಟ್ಬೇಕಂದ್ರೆ ಅದೇನೋ ಮಳೆ ಬಂತು ಒಳಗೋಯ್ತು, ಸಾಲ ತೀರ್ಸಾಗಿಲ್ಲ. ಸಾಲ ಕೊಟ್ಟರು ಅಂತ ಕೊಡೋದು ಅದೇನು ವೃದ್ಧಿ ಆಗ್ಲಿಲ್ಲ, ಬೆಳೆನೇ ಬರಲಿಲ್ಲ, ಅಲ್ಲೂ ಹೋಯ್ತು. ಒಟ್ಟು ವಿಶೇಷವಾಗಿ ರೈತರಿಗೆ ತೊಂದರೆ ತಾಪತ್ರಗಳ ಪಾಪ ಅಷ್ಟು ಇದ್ರು ಕೂಡ ನಮ್ಮನ್ನ ಸಾಕ್ತಾರೆ ನೋಡಿ. ಇವತ್ತು ನಾವು ಊಟ ಮಾಡ್ತಿದ್ವಿ ಅಂದ್ರೆ ಅವ್ರಿಗೆ ನಾವು ಕೈ ಎತ್ತು ಮುಗಿಬೇಕು. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಏನೋ ಒಂದು ದುಡಿಮೆ ಮಾಡ್ತಾರೆ. ಈ ದೇಶದಲ್ಲೇ ಇನ್ನೊಂದು ದೇಶದಲ್ಲಿ ಮತ್ತೊಂದು ದೇಶ. ರೈತರ ಹಾಗೆ, ರೈತ ನಮ್ಮ ದೇಶದ ಬೆನ್ನೆಲುಬು. ಇವತ್ತು ನಾವು ಇಷ್ಟು ಮಾತಾಡಕ್ಕೆ ಶಕ್ತಿ ಇದೆ ಅಂತ ಕಡೆ ಆ ರೈತರಿಗೆ ಶರಣಾರ್ಥಿ ಅನ್ಬೇಕು. ಯಾಕಂದ್ರೆ ಅವ್ರು ಬೆಳೆದಂತೆ ಬೆಳೆನೆ ಆಹಾರವನ್ನು ತಿಂದು ನಾವು ಈ ರೀತಿ ಮಾಡಿಕೊಳ್ಳತಕ್ಕಂಥ ಶಕ್ತಿ ಅದು. ಅದಕ್ಕೆ ಅವ್ರಿಗೆ ಭಗವಂತನ ಎಲ್ಲ ರೀತಿಯಲ್ಲಿ ಯಶಸ್ಸು ಕೊಡ್ಲಿ, ಅವ್ರಿಗೆ ಸಹಾಯ ಮಾಡಿ ಎಲ್ಲ ರೀತಿಯಲ್ಲಿ ಓದಿ ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂತೆ ಈ ಸನಾತನ ಧರ್ಮ ಕಾರ್ಯಕ್ರಮ ಹಾಗೆ. ಒಂದಲ್ಲಿ ಯಾರು ಒಳ್ಳೇದ್ ಮಾಡ್ತಾರೋ ಒಳ್ಳೇದ್ ಹೇಳ್ತಾ ಹೋಗೋದು, ಯಾರು ಕೆಟ್ಟದ್ ಮಾಡ್ತಾರೋ ಅನುಭವ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ಈ ರೀತಿ ಇರುತ್ತೆ ಈ ಕಟಕ ರಾಶಿ. ಅದಕ್ಕೋಸ್ಕರ ಯಾರು ನೆನ್ಪು ಮಾಡ್ಕೊಂಡ್ಬಿಡಬೇಕು? ಚಂದ್ರನಿಗೆ ಅಗ್ಗೆಯನ್ನು ಕೊಟ್ಬಿಡಿ. ಯಾಕಂದ್ರೆ ರಾಶಾಧಿಪತಿಯು ಪಂಚಮ ಸ್ಥಾನದಲ್ಲಿ ಪಂಚಮ ಸ್ಥಾನ ನೀಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಚಂದ್ರನಿಗೆ ಒಂದು ಅಗ್ಗೆಯನ್ನು ಕೊಡೋದ ಮೂಲಕವಾಗಿ ಕೂಡ ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು ಅಷ್ಟಮ ಶನಿ ಬೇರೆ ಕಾಟ. ಪಾಪ ಏನ್ ಮಾಡ್ತೀರ ನೀವು? ಕಳೆದ ಎರಡು ಕಾಲ ವರ್ಷ ಅಷ್ಟಮ ಶನಿ ಏನ್ ಮಾಡಿದ್ರು ಆರೋಗ್ಯ ಹಾನಿ, ಏನೋ ಒಂದು ಆಗತ್ತೆ, ಒಳ್ಳೇದಾಗತ್ತೆ. ಬಹಳ ಜನ ನೋಡಿದೀನಿ, ಗುರುಗಳೇ ಒಳ್ಳೇದಾಗತ್ತೆ ಏನೂ ಆಗ್ಲೇ ಇಲ್ಲ ಅಂತಕ್ಕಂಥ ಹೇಳಿದ್ದು ಉಂಟು. ಗುರುಗಳು ಹೇಳಿದ್ದೆಲ್ಲ ಸತ್ಯ ಆಗ್ಬೇಕು ಅನ್ನೋದಿಲ್ಲ. ಫಲ ರಾಶಿ ಹೇಳ್ತೀನಿ, ಆದ್ರೆ ಅವರು ಕುಂಡಲಿ ದಶಾಭಕ್ತಿಯನ್ನು ನೋಡಿ ನಾವು ಜಾತಕ ಹೇಳ್ಬೇಕು. ಬರೀ ಕಟಕ ರಾಶಿ ಹೇಳಿದ್ರೆ ಇಷ್ಟು ಹೇಳ್ಬೋದು ಅಷ್ಟೇ. ನಕ್ಷತ್ರ ಕುಂಡಲಿ ನೋಡ್ಕೊಂಡು ಅದು ನೋಡ್ಕೊಂಡು ಬೆಳೆತಕ್ಕಂಥ ನೀವು ಹೇಳ್ಬಿಡೋದು ಬಹಳ ಸುಲಭ. ಆದರೆ ಪರಿಹಾರ ಭಾಗವಾಗಿ ಕೊಡತಕ್ಕಂಥ ವಿಚಾರದಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು. ಅಂದ್ರೆ ಎಲ್ಲಿ ಸನಾತನ ಧರ್ಮ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ನಮ್ಮ ಋಷಿಮುನಿಗಳು ಕಂಡುಹಿಡ್ಬಿಡಿದ್ರೆ ಇಂಥದ್ದಾದ್ರೆ ಇಂಥ ಮಳೆಗಾಲದಲ್ಲಿ ಛತ್ರಿ ಇಟ್ಕೊಳ್ಳಿ, ಬೇಸಿಗೆ ಕಾಲದಲ್ಲಿ ಫ್ಯಾನ್ ಇಸ್ಕೊಂಡು ಬೀಸ್ಕೊಳ್ಳಿ, ಮಳೆ ಚಳಿಗಾಲ ಬಂತು ಹೊಚ್ಕೊಂಡು ಮಾಲ್ಕೊಳ್ಳಿ. ಸುಲಭ, ಬಹಳ ಸುಲಭ ಇದೆ. ಯೋಚನೆ ಮಾಡ್ಬೇಕಷ್ಟೇ. ಯೋಚನೆ ಅಂತಕ್ಕಂಥ ಇತ್ತ ಅನ್ಬೋದ್ರೆ ಖಂಡಿತವು ಶುಭ ಆಗತಕ್ಕಂಥ ಯೋಗ ಕರ್ಕಾಟಕ ರಾಶಿ ಬಂದ್ರೆ ಯೋಗಾದಿ ಅಂತ ತಗೊಳ್ಳಿ, ಒಳ್ಳೇದ್ ಫಲ ಬರುತ್ತೆ. ಯೋಗ ಅಷ್ಟಮ ಶನಿ ಹೋಗ್ಲಿ, ಅಷ್ಟಮ ಶನಿ ಹೋಯ್ತು ಅಂತ ಪಕ್ಷದಲ್ಲಿ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಕರ್ಕಾಟಕ ರಾಶಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಸಿಂಹರಾಶಿ ಫಲವನ್ನು ನೋಡುವಾಗ ರಾಶಿಯಲ್ಲೇ ರವಿ ಅವನೇ ಸ್ವಂತ ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಲಾಭಸ್ಥಾನದಲ್ಲಿ ಬುಧನು ಕೂಡ ಅವನು ಒಬ್ಬನೇ ಇಲ್ಲ,
ಜೊತೆಗೆ ಧೈರ್ಯವಾಗಿರ್ಲಿ ಅಂತ ಸೂರ್ಯನೇ ಧೈರ್ಯ, ಅದಕ್ಕೆ ಇನ್ನೊಂದು ಧೈರ್ಯ ಬುಧ ಜ್ಞಾನ ಕೊಡ್ತಕ್ಕಂಥವನು, ಬಹಳ ಕೊಡ್ತಕ್ಕಂಥವನು. ಸ್ವಂತ ಮನೆಗೆ ಇಟ್ಕೊಂಡೆ ಹಣಕಾಸು ವಿಚಾರದಲ್ಲಿ ಇರತಕ್ಕಂಥವನು, ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಶುಕ್ರನು ಕೂಡ ವ್ಯಯಸ್ಥಾನ ಕೇತು ಒಟ್ಟಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರದಿಂದ ಟುಸ್ಸು ಮಾತು, ಜೋಬಲ್ಲಿ ಒಂದು ಪೈಸಾ ಇಲ್ಲದ ರಾಜ್ಯ ಬಡಾರೋದು. ಕೆಲವ್ರು ನೋಡಿ ಜೋಬಲ್ಲಿ ದುಡ್ಡೇ ಇರಲ್ಲ, ಏನೇನೋ ಬಿಸ್ನೆಸ್ ಮಾಡ್ಬಿಡ್ತಾರೆ, ಫಲ ಬಂದ್ಬಿಡುತ್ತೆ. ಅದರಲ್ಲಿ ಇವ ನಡೀತಕ್ಕಂಥ ದಶಾಭಕ್ತಿ ರವಿ ದಶೆ ಇದ್ದರೆ ಇವತ್ತಂತೂ ಏನ್ ಟುಸ್ಸ ಏನಿಲ್ಲ, ಮಾತಷ್ಟೇ, ಮಾತೆ ಮಾಣಿಕ್ಯ. ಕೆಲವು ಮಾತಲ್ಲೇ ಬದುಕ್ಬಿಡ್ತಾರೆ, ಹಂಗಿರುತ್ತೆ. ಯಾಕಂದ್ರೆ ಅವ್ರ ದಶಾಭಕ್ತಿಗಳು ಆಗಿರುತ್ತೆ. ಎಲ್ಲರಿಗೂ ಇದೇ ತರ ದಶಾಭಕ್ತಿ ಆಗತ್ತಾ? ಎಲ್ಲರೂ ಮುಖೇಶ್ ಅಂಬಾನಿ ಆಗತ್ತಾ? ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗತ್ತಾ? ಎಲ್ಲರೂ ಮುಖ್ಯಮಂತ್ರಿ ಆಗತ್ತಾ? ಯೋಗ ಇರಬೇಕು ನೋಡಿ. ಎಷ್ಟೋ ಒಂದು ಅಷ್ಟಮ ಶನಿ ಇದ್ದಾಗೋ, ಸಾಡೆಸಾ ಶನಿ ಇದ್ದಾಗೋ ಪ್ರಪಂಚದಲ್ಲಿ ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿ ಯೋಗ ನೋಡಿ. ನಾವು ಹೇಳ್ತೀವಿ ನಿಮ್ಗೆ ಸಾಡೆಸಾ ಶನಿ ನಡೀತೆ, ಸಾಡೆಸಾ ಪೂರ್ವದಲ್ಲಿ ಮಾಡಿದಂತ ಒಳ್ಳೆ ಫಲ ಇದ್ರೆ ಕೂಡ ಇಂಥ ಸಾಡೆಸಾ ಶನಿ, ಅಷ್ಟಮ ಶನಿ ಬಂದಾಗ ಶನಿ ವಿಪರೀತ ರಾಜಯೋಗ ಕೊಡ್ತಾನೆ. ಕಾರಣ ಇದೆ. ಅದಕ್ಕೆ ನಾವು ಊಟ ಮಾಡೋ ತುತ್ತಲ್ಲೂ ಕೂಡ ಒಂದು ತುತ್ತನ್ನು ಆದ್ರೂ ಯಾವ್ದಾದ್ರು ಪ್ರಾಣಿಗಳು ತಿನ್ಕೊಳ್ಳಿ, ಮನುಷ್ಯ ತಿನ್ಕೊಂಡು, ನಾಯಿ ತಿನ್ಕೊಂಡ್ಲಿ, ಕಾಗೆ ತಿನ್ಕೊಂಡ್ಲಿ, ಒಂದು ಯಾವ್ದೋ ಇರುವೆಗಳು ತಿನ್ಕೊಂಡ್ಲಿ, ಅದು ಪ್ರಾಣಿ ತಾನೆ, ಬದುಕೊಳ್ಳತ್ವೆ. ಆ ಬದುಕೊಂಡ ಅಂತ ಪಕ್ಷದಲ್ಲಿ ಅವನು ಹರಿದು ಊಟ, ಹಸು ಅಂತ ಬಂದವರಿಗೆ ಊಟ ಕೊಡಿ, ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ಹಸು ನೋಡಿ, ನಮ್ಮ ಮನೆಗೆ ನೆಂಟರುಗಳು ಅಥವಾ ಯಾರೋ VIP ಗಳು ಬಂದ್ರೆ ಅವ್ರು ಬೇಡ ತಿನ್ನಕ್ಕಾಗಲ್ಲ ಅಂದ್ರೆ ಅಲ್ಲಿ ತಗೊಂಡೋಗಿ ಕೊಡೋದು. ಹಸು ಬಿದ್ದವರು ಪಕ್ಕದ ಮನೇಲಿ ಇರ್ತಾರೆ, ಹಸು ಬಿಲ್ದಾರೆ ಅವ್ರಿಗೆ ಕೊಡಲ್ಲ, ನಾವು ಅವ್ರಿಗೆ ಕೊಡಬೇಕು. ಹಸುವಿದ್ದವರಿಗೆ ಕೊಡಿ, ಖಂಡಿತವಾಗಿ ಅವ್ರು ಊಟ ಮಾಡಿ ಅಯ್ಯೋ ಒಳ್ಳೇದಾಯ್ತಪ್ಪ ಅಂತಂದ್ರೆ ನಿಮ್ಗೆ ಜನ್ಮ ಜನ್ಮಾಂತರ ಋಣ ಯಾವ ರೀತಿಯಲ್ಲೂ ಬರುತ್ತೆ. ಆ ರೀತಿ ಇರುತ್ತೆ ರವಿ ದಶೆ ಇರೋರಿಗೆ. ಮತ್ತು ಬೇರೆ ದಾಂಪತ್ಯ ಜೀವನದಲ್ಲಿ ನಾನು ಎಷ್ಟೊಂದು ಹೇಳಲ್ಲ, ಮೊದ್ಲಿಂದನೇ ಹೇಳಿ ಶನಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಶನಿ ಕೂತ್ಕೊಂಡಾಗ ಏನಾಗತ್ತೆ, ಸ್ವಲ್ಪ ವಕ್ರಗತಿಯೇ, ಮೊದ್ಲೇ ವಕ್ರ ಶನಿ. ಏನ್ ಮಾಡಕ್ಕಾಗತ್ತೆ ದಾಂಪತ್ಯ ಜೀವನದಲ್ಲಿ? ಏನಿಲ್ಲ. ಆರೋಗ್ಯ ಭಾಗ್ಯದಲ್ಲಿ ಏನು ನೋಡ್ಕೊಳ್ಳಿ, ಊಟ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಬರತಕ್ಕಂಥದ್ದು, ಅಷ್ಟಮದಲ್ಲಿ ರಾಹು, ಗ್ಯಾಸ್ಟ್ರಿಕ್ ಬರತಕ್ಕಂಥದ್ದು. ವಿಶೇಷವಾಗಿ ಏನ್ ಮಾಡಿದಾನೆ, ಗಜಕೇಸರಿ ಯೋಗ. ಇದು ಸಾಲಿನ ಇಷ್ಟೆಲ್ಲ ದೋಷಗಳು ಇದ್ರು ಕೂಡ ಗಜಕೇಸರಿ ಯೋಗ ನೋಡಪ್ಪ. ಗುರುಜಿ ಹಂಗೆ ಹೇಳಿದ್ರು, ಆರೋಗ್ಯ ಸರಿ ಇಲ್ಲ ಅಂದ್ರು, ಮಕ್ಕಳು ಚೆನ್ನಾಗಿ ಓದಲ್ಲ ಅಂದ್ರು, ಹಣಕಾಸು ವೃದ್ಧಿ ಇಲ್ಲ. ಗಜಕೇಸರಿ ಯೋಗ ಏನ್ ಮಾಡತ್ತೆ? ಗಜಕೇಸರಿ ಯೋಗ ಅಂದ್ರೆ ಗಜಕೇಸರಿ ಮಾಡತಕ್ಕಂಥ ಕರ್ಮಸ್ಥಾನದಲ್ಲಿ ನಾ ಹೇಳಿದ್ಮೇಲೆ ಜೋಮಲ್ಲಿ ₹1 ಇಲ್ಲದ್ರು ರಾಜ್ಯ ಬಾಳ ಆಗತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಚಾಣಾಕ್ಷತನ, ಬುದ್ಧಿ, ಆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ದಶಾಭುಕ್ತಿ ಒಳ್ಳೇದಿರಬೇಕು ನೋಡಿ. ನಿಮಗೆ ಗಜಕೇಸರಿ ಯೋಗ ನಡೀತಿದ್ರು ಕೂಡ ಮಾತನಾಡತಕ್ಕಂಥ ಚಾಣಾಕ್ಷತನ ಇತ್ತಂದ್ರೆ ಎಲ್ಲ ಕಾಡಲ್ಲಿ ಹೋದ್ರು ಬದುಕ ಬಂದ್ಬಿಡ್ತಾರೆ. ಅದೇ ಒಂದು ಧೈರ್ಯ ಇರಬೇಕು. ಆ ಧೈರ್ಯ ಇತ್ತು ಅಂದ್ರೆ ಏನಾಗ್ಬಿಡ್ತದೆ, ಕೆಟ್ಟು ಹೋಗಿ ನೀವು ಮಕ್ಕಳಿಗೆ ಕೊಡಿ, ದುಡ್ಡು ಕೊಟ್ಟು ಅವ್ರಿಗೆ ಕೊಟ್ಟು ಒಂದು 2,000 3,000 5,000 ಸಾಮಾನು ತಗೋಬಪ್ಪ ಅಂದ್ರೆ ಏನೇನು ತಂತ ಉಲ್ಟಾ ಪಲ್ಟಾ. ಅಮ್ಮ ಹೇಳಿದ್ದೆ ಒಂದು, ತರದೇ ಒಂದು. ಅಮ್ಮ ಹತ್ರ ಮತ್ತೆ ಬಯಸ್ಕೊಳು, ನಾ ಅದೇ ಹೇಳಿದ್ನಲ್ಲ ಅಮ್ಮ ಮರ್ತೋಯ್ತಮ್ಮ. ಹಂಗೆ ದುಡ್ಡಿದ್ದವ್ರ ಕತೆ ಹಿಂಗೆ. ದುಡ್ಡು ಇಲ್ದವ್ರ ಪಾಪ ಅಮ್ಮ ಇಷ್ಟು ಹೇಳ್ಬಿಟ್ಟಿದ್ದಾರೆ, ಅಯ್ಯೋ ಅದನ್ನ ಕ್ಲೀನ್ ತಗೊಂಡ್ಬಿಡೋಣ ಅಂತ ಕ್ಲೀನ್ ತಗೊಂಡ್ಬರ್ತಾರೆ. ಇದೇ ದುಡ್ಡಿದ್ದವನೇ ದೊಡ್ಡಪ್ಪ ಆಗತಕ್ಕಂಥದ್ದು, ದರಿದ್ರತೆ ಬರತಕ್ಕಂಥದ್ದು ಹೀಗೆ ಇದೇ ರೀತಿ ಇಲ್ಲಿರುತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ ನೀವು ಚಂದ್ರನ ಒಂದು ಆಜ್ಞೆಯನ್ನು ಕೊಟ್ಬಿಡಿ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅದಕ್ಕೋಸ್ಕರ ಏನಾಗಿತ್ತಾನೆ, ಕೇಂದ್ರಾಜಿತ ಮನೆಯಲ್ಲಿ ಏನೋ ಒಂದು ಹಿರ್ಸು ಮುರುಸು, ತಾಯಿ ಆರೋಗ್ಯ ಭಾಗದಲ್ಲಿ ಏನೋ ಹಿರ್ಸು ಮುರುಸು ಕಾಣತಕ್ಕಂಥದ್ದು. ಚಂದ್ರ ಕೇಂದ್ರಾದಿತ್ಯ ಯೋಗದಲ್ಲಿ ಸಿಂಹರಾಶಿಯವರು ಆರೋಗ್ಯ, ತಾಯಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ, ಗುರುಪುಣ್ಯೋ ನಮಃ ಅನ್ನತಕ್ಕಂಥದ್ದು. ಇದು ಏನು 4 ಭಾವಗಳಿದಾವೆ ಅದನ್ನು ನಾವು ಸಮನಾಗಿ ಹೊಂದಿಕೊಂಡ ಅಂತ ಪಕ್ಷದಲ್ಲಿ, ನಾವು ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡ ಅಂತ ಪಕ್ಷದಲ್ಲಿ ಅವರಿಂದ ಬಂದ ಆಶೀರ್ವಾದ ಮುಂದೆ ಬರತಕ್ಕಂಥ ಪೀಳಿಗೆಯಲ್ಲಿ ಶುಭವಾಗತಕ್ಕಂಥದ್ದು. ಅದಕ್ಕೆ ಚಂದ್ರ ನಮಸ್ಕಾರ ಆಗ್ರಹ ಮಾಡ್ಕೊಂಬಿಡಿ. ಸನಾತನ ಕಾರ್ಯಕ್ರಮ ನೋಡ್ತಾ ಇದ್ರ ಈ ಇದಕ್ಕೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ಚಂದ್ರನ ದರ್ಶನ ಪೂಜೆ ಮಾಡ್ಕೊಳ್ಳೋದ್ರಿಂದ ಈ ದಿನ ಶುಭ ಆಗತಕ್ಕಂಥದ್ದೇ ಇಂದಿನ ದಿನದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಯಾರು ಕುತ್ಕೊಂಡ್ಬಿಟ್ಟಿದ್ದಾರೆ? ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ. ರಾಶಿಯಲ್ಲೇ ಕೇತು, ಸಿಟ್ಟು, ಕೋಪ, ತಾಪ ಮತ್ತು ನೀಚ ಸ್ಥಾನಾಧಿಪತಿ ಶುಕ್ರ. ನೀಚ ಸ್ಥಾನ ಶುಕ್ರನು ಕೂಡ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇವರಿಗೆಲ್ಲ ವೃದ್ಧಿ ಆಗತ್ತೆ. ದಾಂಪತ್ಯ ಜೀವನದ ಸುಖ ಇಲ್ಲ, ಅಣ್ಣ ತಮ್ಮದಲ್ಲಿ ಇನ್ನ ಪ್ರೀತಿ ವಿಶ್ವಾಸದಲ್ಲಿ ಕಡಿಮೆ. ಷಷ್ಟಾಷ್ಟಕದಲ್ಲಿ ಶನಿ ಕೂಡ ನೇರವಾಗಿ ದೃಷ್ಟಿ ಇದೆ. ಹಾಗೂ ವಿಶೇಷವಾಗಿ ನವಾಂಶ ಭಾಗದಲ್ಲಿರ್ತಕ್ಕಂಥ ಕುಜನು ಕೂಡ ಬುಧನ ಮನೆಗೆಲ್ಲ ಕರ್ಮಸ್ಥಾನ ಕೂತಾನೆ.
ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಯಶಸ್ವಿನ ಕಾಣಲ್ಲ. ಏನೋ ಒಂದು ಹುಮ್ಮಸ್ಸು, ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಇದು ಮಾಡಿ ಏನೂ ಮಾಡಿದ್ರೆ ವಾಪಸ್ ಬಂದ್ಬಿಡುತ್ತೆ ಮನೆಗೆ. ಟೈಮೇ ಸಾಲಿಲ್ಲ, ಸುಮ್ಮನೆ ಅನಾವರ್ತಕ ಟೈಮ್ ವೇಸ್ಟ್ ಮಾಡತಕ್ಕಂಥದ್ದು. ಅದಕ್ಕಾಗಿ ವಿಶೇಷವಾಗಿ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ಈ ಕನ್ಯಾ ರಾಶಿಯವರಿಗೆ ಶುಭ ಫಲ ಬರತಕ್ಕಂಥ ಯೋಗ ಈ ಕನ್ಯಾ ರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ತುಲಾ ರಾಶಿ. ತುಲಾ ರಾಶಾಧಿಪತಿಯು ವ್ಯಯಸ್ಥಾನ ಕೇತುಪಟ್ಟಿಗೆ ಕೊಡ್ತಾನೆ. ಹಣ ಎಷ್ಟು ಕೊಟ್ಟರು ಸರಿಯಾಗಲ್ಲ. ಆದರೆ ಮುಂದೆ ಬರತಕ್ಕಂಥ 18ನೇ ತಾರೀಕಿನ ನಂತರದಲ್ಲಿ ಶುಕ್ರ ನಿಮ್ಮ ಮನೆಗೆ ಬರ್ತಾನೆ. ಸಿನಿಮಾ ಇಂಡಸ್ಟ್ರಿ, ಮಾಧ್ಯಮ ಇಂಡಸ್ಟ್ರಿ, ಈ ಇಂಡಸ್ಟ್ರಿಗೆಲ್ಲ ಒಳ್ಳೆ ಹೆಸರು ಬರತಕ್ಕಂಥದ್ದು. ಈಗಾಗಲೇ ಹೆಸರು ಕೆಟ್ಟೋಗ್ಬಿಟ್ಟಿದೆ. ಪ್ರತಿನಿತ್ಯ ಕೂಡ ನೋಡ್ತಾ ಇದ್ದೀವಿ, ಯಾರೋ ಮಾಡಿದ್ದ ಉಣ್ಣ ಯಾರೋ ಮಾಡೋ ಮರಾಯ ಅನ್ನತಕ್ಕಂಥ ಏನೋ ಒಂದು ಲೋಪದೋಷಗಳು ಎಲ್ಲ ಎಲ್ಲಿ ಬರ್ತಾ ಇದೆ. ಶುಕ್ರ ಮಾಡತಕ್ಕಂಥ ಶುಕ್ರ ತುಲಾ ರಾಶಿಪತಿ ನೀಚತ್ತ ಕೇತು ಹೊಟ್ಟೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾಡ್ಲೋ ಬಿಡ್ಲೋ ಮತ್ತೊಂದು ಬಿಡ್ಲೋ ಕೆಟ್ಟ ಹೆಸರೇ. ಟಿವಿ ಆನ್ ಮಾಡಿದ್ರೆ ಸಾಕು ಅದೇ ನ್ಯೂಸೇ. ಅಯ್ಯೋ ಏನ್ ನ್ಯೂಸಪ್ಪ ಅನ್ಸ್ಬಿಡತ್ತೆ ನಮಗೆ. ಯಾಕಂದ್ರೆ ಶುಕ್ರ ಚೆನ್ನಾಗಿಲ್ಲ. ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಈ ಫೀಲ್ಡ್ಗಳು ಏನಿದಾವೆ ಹೈಫೈ ಫೀಲ್ಡ್, ಗೋಲ್ಡ್ ರೇಟ್ ಮೊನ್ನೆ ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತು. ಅಯ್ಯೋ ಹಿಂದೆ ಅಷ್ಟು ರೇಟ್ ಕೊಟ್ಟು ತಗೊಂಡು ಬಂದೆ, ಇವಾಗ ರೇಟ್ ಇಲ್ಲ ಅಂದ್ರೆ ಅದು ಯೋಗ. ಆ ಥರ ಇರುತ್ತೆ ಕರ್ಮ, ಏನ್ ಮಾಡಕ್ಕಾಗಲ್ಲ. ಅವತ್ತು ಕರ್ಮಕ್ಕೆ ನಾವು ಶುಕ್ರ ಸ್ವಲ್ಪ ಚೆನ್ನಾಗಿ ಸ್ಥಾನದಲ್ಲಿ ಬರ್ತಾನೆ. ಇನ್ನೇ 18ನೇ ತಾರೀಕು ಬರ್ತಾ ಇದ್ದೇನೆ ತುಲಾ ರಾಶಿಗೆ. 18ನೇ ತಾರೀಕು ಬಂದ ಅಂತ ಪಕ್ಷದಲ್ಲಿ ಸಿನಿಮಾ ಇಂಡಸ್ಟ್ರಿನೋ, ಈ ಮಾಧ್ಯಮ ಇಂಡಸ್ಟ್ರಿನೋ, ಪೇಪರ್ ಇಂಡಸ್ಟ್ರಿನೋ ಹಾಗೂ ಟಿವಿ ಇಂಡಸ್ಟ್ರಿಗಳೆಲ್ಲ ಒಳ್ಳೊಳ್ಳೆ ನ್ಯೂಸು, ಒಳ್ಳೊಳ್ಳೆ ಹಾಡು, ಒಳ್ಳೊಳ್ಳೆ ರೀಲ್ಸ್ ಮಾಡ್ಕೊಳ್ಳಿ. ಶುಕ್ರ ಬರಬೇಕಲ್ಲ, ಏನ್ ಮಾಡ್ಬೇಕು? ಶುಕ್ರ ವ್ಯಯಸ್ಥಾನ ಇರ್ತಕ್ಕ ಕಾಯ್ಬೇಕು. ಕರ್ಮ ಯಾರಿಗೆ? ಅಷ್ಟಮದಲ್ಲಿ ಗುರು ಎಲ್ಲಿ ಒಳ್ಳೇದ್ ಮಾಡ್ತಾನೆ. ಒಳ್ಳೇದಾಗ್ಬೇಕು ಅಂತ ಅದ್ ಕೊಡಿ ಎಲ್ಲಿರುತ್ತೆ. ಇವೆಲ್ಲ ಕೂಡ ಪೂರ್ವ ಜನ್ಮದ ಕರ್ಮದ ಫಲಕ್ಕೆ ನಾವು ತೀರಿಸಲೇಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಲೇಬೇಕಾಗುತ್ತೆ. ಧನಸ್ಥಾನದಲ್ಲಿ ಚಂದ್ರ, ಹಣ ಇವಾಗ ಕೊಟ್ರೆ ನೀರ್ ಹರಿದಂಗೆ. ಪ್ರೊಡ್ಯೂಸರ್ ಪಾಪ ಯಾವ್ದೋ ದುಡ್ಡು ಹಾಕ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ, ದುಡ್ಡೇ ಹೋಗ್ಬಿಡುತ್ತೆ ನೀರ್ ಹರಿದಂಗೆ. ಒಬ್ಬೊಬ್ಬರಿಗೆ ಇಷ್ಟು ಕೋಟಿ ಅಂತ ಹೇಳಿ ಯಾರು ಇಲ್ಲ ನೋಡಿ. ಇದೇ ಕರ್ಮ. ಸ್ವಲ್ಪ ದಿನ ವೇಟ್ ಮಾಡಿ ತುಲಾರಾಶಿಗೆ. ನಿಮಗೆ ದಾಂಪತ್ಯ ಜೀವನದಲ್ಲಿ ಸುಖ ಬರ್ತಕ್ಕಂಥದ್ದು, ಮದುವೆ ಎಲ್ಲ ಮಾಡ್ಬೇಕು ಅಂತ ಸ್ವಲ್ಪ ದಿನ ಕಾಯಿರಿ. ಸ್ವಲ್ಪ ದಿನ ಕಾದ ನಂತರ ಖಂಡಿತವಾಗಿ ನಿಮಗೆ ಮದುವೆಯಲ್ಲಿ ಶುಭ ಫಲ ಬರತಕ್ಕಂಥ ಯೋಗ. ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗೆ, ಹುಡುಗ ನೋಡೋದು ಹುಡುಗಿ ನೋಡೋದು ಯಾವುದು ನೋಡ್ತಿಲ್ಲ, ಏನು ಆಗ್ತಿಲ್ಲ. ಅಯ್ಯೋ ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ, ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ, ಯಾವುದು ಏನು ಆಗ್ತಾ ಇಲ್ಲ. ಇವೆಲ್ಲ ಭಾಗ್ಯ ಗುರುಬಲ ಇರಬೇಕು. ಅಷ್ಟಮದಲ್ಲಿ ಗುರು ಇಲ್ಲ ಅಂದ್ರೆ ಇವೆಲ್ಲ ಆಗತಕ್ಕಂಥದ್ದು ಕರ್ಮ. ಸ್ವಲ್ಪ ದಿನ ವೇಟ್ ಮಾಡಿ ಆಗತ್ತೆ, ನಿಮ್ಗೆ ಏನ್ ತೊಂದರೆ ಇಲ್ಲ. ನೋಡಿ ಇಷ್ಟೆಲ್ಲ ಇದ್ರು ಕೂಡ ಹಣಕಾಸು ವಿಚಾರದಲ್ಲಿ 5 ರಿಟಾರ್ಕ್ ಹೋಗಿ ಏನು ದುಡ್ಡು ಮಾಡ್ಕೊಂಡ್ಬಿಡ್ತೀರಾ. ಅದರಲ್ಲಿ ಕೂಡ ಲಾಭಸ್ಥಾನದ ರವಿ ಮತ್ತು ಬುಧ. ಎಲ್ಲಿದೆ ರವಿ? ಒಳ್ಳೆ ಲಾಭಸ್ಥಾನದ ಕೂತ್ಕೊಂಡು ಸ್ವಂತ ಮನೆ ಕೂತ್ಕೊಂಡು ಬುಧನ ಮನೆ ಕೂತ್ಕೊಂಡು ಬುಧನ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನೋ ಚಾಣಾಕ್ಷತ್ರ ಮಾಡ್ಬಿಡ್ತೀರಾ. ಶುಕ್ರಾಧಿಪತಿ ನೋಡಿ ಬಿಡೋದಿಲ್ಲ ಅದು. ಆದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಗುತ್ತೆ. ವಿಪರೀತವಾಗಿ ರಾಜಯೋಗ ಬರತಕ್ಕಂಥದ್ದಿಲ್ಲ. 18ನೇ ತಾರೀಕಿನ ಶುಕ್ರ ಸ್ವಂತ ಮನೆಗೆ ಬಂದ ಅಂತ ಪಕ್ಷದಲ್ಲಿ ವಿಪರೀತ ರಾಜಯೋಗ ಬರತಕ್ಕಂಥ ಯೋಗ ತುಲಾ ರಾಶಿಯವರಿಗೆ. ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಅಷ್ಟಮದಲ್ಲಿ ಗುರು ಏನ್ ಮಾಡಕ್ಕಾಗಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅನ್ಲೇಬೇಕು. ಆರೋಗ್ಯದ ಭಾಗ್ಯದ ಬಗ್ಗೆ ಸ್ವಲ್ಪ ಮಾಡ್ಕೋಬೇಕು, ಏನ್ ಮಾಡಕ್ಕಾಗಲ್ಲ. ಪಂಚಮ ಶನಿ ಕಾಟ, ನೀಚ ಸ್ಥಾನ ಚಂದ್ರ, ಇದು ಶನಿ ಪಂಚಮ ಶನಿ ಕಾಟ. ಮಕ್ಕಳು ಓದ್ತಾರೆ ಕಾಲೇಜಿಗೆ ಹೋಗ್ತಾರೆ, ಇನ್ನೆಲ್ಲ ಹೋಗ್ತಾರೆ ಮಕ್ಕಳು. ಪಾಪ ಏನ್ ಗೊತ್ತಾಗುತ್ತೆ, ಕೈಯಲ್ಲಿ ದುಡ್ಡು ಕೊಟ್ಬಿಟ್ರೆ ಏನ್ ಮಾಡ್ತಾರೆ ಪಾಪ. ದುಡ್ಡಿಲ್ಲ ಅಂದ್ರೆ ಸುಮ್ಮನೆ ಸ್ಕೂಲ್ಗೆ ಹೋಗೋದು ಬರೋದು, ಕಾಲೇಜಿಗೆ ಹೋಗೋದು ಬರೋದು. ಎಲ್ಲಿ ಮಾಡ್ತಾರೆ ಹುಡುಗರು ಈ ತರ ಮೊಬೈಲ್ಗಳು ವಿಪರೀತ. ನಾನು ಅವ್ರವ್ರು ಮಾತಾಡ್ಕೊಂಡು ನಮ್ ಡ್ಯಾಡಿ ಇಷ್ಟು ಮೊಬೈಲ್ ಕೊಡ್ಸಿದ್ರು, ಇಷ್ಟು 1000 ಕೊಡ್ಸಿದ್ರು, ಇಷ್ಟು ಕೊಡಿ, ಇದೆ ಚಿಕ್ ಚಾಕ್ ರೀಲ್ಸ್ ಮಾಡೋದು. ಅಮ್ಮ ಕಾಲೇಜಿಗೆ ಬಂದೇವ. ಆದ್ರೆ ಬುದ್ಧಿವಂತರ ಮಕ್ಕಳು, ಈಗಿನ ಕಾಲದ ಮಕ್ಕಳು ನೋಡಿ, ಈಗಿನ ಕಾಲದ ಮಕ್ಕಳು ಫೇಲ್ ಆಗಲ್ಲ ಅಂತ ಹೇಳಿದಾರ. ಚಾಣಾಕ್ಷ ಬುದ್ಧರು ಆ ಗೂಗಲ್ ಅಷ್ಟೇ ಬುದ್ಧಿ ಓಡಿಸ್ತಾರ, ಅಷ್ಟು ಶಾರ್ಪ್ ಇರ್ತಾರ ಅವ್ರು. ನೋಡಿ ಮೊಬೈಲ್ ನೋಡಿ ಕಣ್ಣು ಹಾಳು ಮಾಡ್ಕೊಂಡ್ಬಿಡದೆ. ಕಣ್ಣಿನ ಡಾಕ್ಟರ್ಗಳಿಗೆ ಹಬ್ಬವೇ ಹಬ್ಬ. ಕಣ್ಣು ನೋಡಿ ಏನಾಗುತ್ತೆ, ಇಷ್ಟೇ ದೂರದ ಕಣ್ಣಿಗೆ ಕಾಣಲ್ಲ ಅವರು. ಇವೆಲ್ಲ ಬರತಕ್ಕಂಥದ್ದೇ ಐಷಾರಾಮಿ ಜೀವನದ ಶುಕ್ರ ಅಂದ್ರೆ ಯಾರು? ಸುಖ ಪಡತಕ್ಕಂಥ ಯೋಗ. ಒಳ್ಳೆ ವೆಹಿಕಲ್, ಒಳ್ಳೆ ಗಾಡಿ, ಒಳ್ಳೆ ಮನೆ, ಒಳ್ಳೆ ಊಟ, ಒಳ್ಳೆ ಮೊಬೈಲ್, ಒಳ್ಳೆ ಕನ್ನಡಕ, ಒಳ್ಳೆ ಸುಂದರವಾದ ಹುಡುಗಿ, ಸಾಕಲ್ಲ ಇನ್ನೇನ್ ಬೇಕು ಲೈಫಲ್ಲಿ. ಮಜಾ ಮಾಡೋ ಮಾರಾಯ ಆಗಿರುತ್ತೆ ಈ ತುಲಾ ರಾಶಿಯವರಿಗೆ. ಶುಕ್ರ ನಮಸ್ಕಾರ ಮಾಡ್ತದೆ. ಮಹಾಲಕ್ಷ್ಮಿ ಈತ ವಿದ್ಮಹೇ ವಿಷ್ಣುಪತ್ತಕ್ಷದೀಮಿ ತನ್ನ ಲಕ್ಷ್ಮೀ ವಿದ್ಯೆ ಇದೆ. ಅಥವಾ ಶುಕ್ರನ ಕೂತ್ಕೊಂಡು ಕೇತನ ಕೂತ್ಕೊಂಡಿದ್ದ ದುಡ್ಡು ಕೇತು. ಇವಕ್ಕೆಲ್ಲ ಕಾರಣ ಕೇತು. ಏನ್ ಮಾಡ್ಬಿಡ್ತಾನೆ, ಮಂಗನ್ ಮಾಡ್ಬಿಡ್ತಾನೆ ನಿಮ್ಮನ್ನ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಮಂಗ ಅದೇ ಅಂತ. ಅದೇ ಆಗತಕ್ಕಂಥದ್ದು. ಅದಕ್ಕೋಸ್ಕರ ವಿಶೇಷವಾಗಿ ಕೇತುವನ್ನು ಪೂಜೆ ಮಾಡ್ಕೊಂಡ ಹುರುಳಿ ಧ್ಯಾನ ಮಾಡ್ಕೊಂಬಿಡಿ.
ಕುಂಡಲಿ ದಾನ ಮಾಡ್ಕೊಂಡು ಶುಭಫಲದ ಮೇಲೆ ಶುಭಫಲದ ಮೇಲೆ ಶುಭಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ತುಲಾರಾಶಿಯವರು. ಮುಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂತ ನಾ ದಿನ ಹೇಳ್ತೀನಿ, ಬಹಳ ಡೇಂಜರ್ ಇವರು. ಯಾವ ಟೈಮಲ್ಲಿ ಬಾಂಬ್ ಇಟ್ಬಿಡ್ತಾರೋ ಹಂಗಿರುತ್ತೆ ರಾಶಿ. ನಿಜ ಸ್ಥಾನದಲ್ಲಿ ಚಂದ್ರ, ಇನ್ನೇನು ಗುರುಬಲ ಇದೆ, ದಾಂಪತ್ಯ ಜೀವನ ಚೆನ್ನಾಗಿ ಆಟ ಆಡ್ತಾರೆ, ಅದಕ್ಕೆ ಏನ್ ತೊಂದರೆ ಇಲ್ಲ, ಅದನ್ನ ಸುಖ ಅನುಭವಿಸ್ಕೊಂಡ್ಬಿಡ್ತಾರೆ. ಕೇಂದ್ರಾದಿತ್ಯ ಮಧ್ಯಮಾತಕ ಶನಿ 4ನೇ ಮನೆ ಇದೆ. ಕುಟುಂಬದಲ್ಲೇ ಒಳ್ಳೆ ರೀತಿಯಲ್ಲಿ ಇಲ್ಲ. ಅಯ್ಯೋ ಏನೋ ಮಾಡುದು ಅಂತಕ್ಕಂಥ ಯೋಚನೆನೆ. ಏನ್ ಮಾಡ್ದೆ? ಕೇಂದ್ರಾದ್ಯತೆ ಯೋಗ ಶನಿ ಕುತ್ಕೊಂಡು 2 ವರ್ಷ ಆಯ್ತು. ಇನ್ನೊಂದು ಸ್ವಲ್ಪ ದಿನ ಕಡೆ ಯುಗಾದಿ ಆದ ನಂತರ ಪಂಚಮ ಶನಿ ಬಂದ್ಬಿಡ್ತಾನೆ. ಮಕ್ಕಳು ಅಷ್ಟೇ, ಮಕ್ಕಳ ಓದೋ ವಿಚಾರದಲ್ಲಿ ಆಗಿರುತ್ತೆ. ಈಗೇನೋ ಪಂಚಮ ಸ್ಥಾನದ ರಾಹು ಇರಿಂದ ಮಕ್ಕಳೆಲ್ಲರೂ ಕೂಡ ಟೆಕ್ನಿಕಲಿ ಕೋರ್ಸ್ ಓದ್ತಾರೆ. ಟೆಕ್ನಿಕಲಿ ಏನಕ್ಕೆ ಓದ್ತಾರೆ? 1-2 ಸಬ್ಜೆಕ್ಟ್ ಫೇಲ್ ಆಗ್ಬಿಡ್ತಾರೆ ಹುಡುಗರು, ಓದೋದಿಲ್ಲ. ಮೊಬೈಲ್, ಇವೆಲ್ಲ ದುಶ್ಚಟಗಳು ಡೈಲಿ ನೋಡ್ತಾ ಇರ್ತೀವಿ, ಡೈಲಿ ಕೇಳ್ತಾ ಇರ್ತೀವಿ. ಪಾಪ ಪೇರೆಂಟ್ಸ್ಗಳು ಬಂದು ಜಾತಕ ಕೇಳಕ್ ಬಂದಾಗ ನಮ್ಮ ಮಗ ಹಿಂಗೆ ಅಂತ ಪಾಪ ಎಲ್ಲದನ್ನು ಕೊಡ್ಸಿದೀವಿ, ಎಲ್ಲದನ್ನು ಕೇಳಿದ್ದೆಲ್ಲ ಕೊಡ್ಸಿ ಅಲ್ಲೇ ಬಂದ ಪ್ರಾರಬ್ಧ. ನೀವು ಕೇಳಿದ್ ಕೊಡ್ಸಿದ್ರೆ ಅವ್ರಿಗೆ ಕಾಲೇಜಿಗೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗಿ. ಎಲ್ಲರೂ ಹಂಗಿರೋದಿಲ್ಲ, ಎಲ್ಲೋ 1-2 ಇರ್ತವೆ. ಎಲ್ಲದೂ ಹಂಗಿದ್ರೆ ಕಾಲೇಜ್ ನಡೆಯೋದು ಹೆಂಗೆ? ಎಲ್ಲೋ 1-2-3 ಇರ್ತವೆ. 2-3 ಇದ್ರೆ ಸಾಕು. ಪಟಾಕಿ ಸರ ಒಂದು ಹಚ್ಚಿದ್ರೆ ಸಾಕು, ಎಲ್ಲ ಪಟ ಅಂತ ಹತ್ಕೊಂಡ್ಬಿಡ್ತವೆ. ಅದಕ್ಕೆ ಜಾಸ್ತಿ ಹೋಗೋದು. ಬಾರೋ ಇಲ್ಲಿ ಒಳ್ಳೆ ಕತೆ ಹೇಳ್ತೀನಿ ಅಂತ ಕೇಳಿದ್ರೆ ಓ ಮರ ನಿಂದ ಯಾರ ಕತೆ ಬೇಕು ಅಂತ ಬಾರೋ ಅಲ್ಲಿ ಏನೋ ಒಂದು ನಡ್ತಾ ಇದೆ ಪ್ರೋಗ್ರಾಮ್ ಅಂದ್ರೆ ನಡಿಯಪ್ಪ ಹೋಗೋಣ ಅಂತ. ಕಾಲೇಜ್ ಕ್ಲಾಸ್ ಬಿಟ್ಟಾರ ಬಂಕ್ ಮಾಡಾರ ಹೋಗ್ಬಿಡ್ತಾರ ಹುಡುಗರು. ಪಂಚಮಸ್ಥಾನದ ರಾಹು ಇದ್ರೆ ಮತ್ತೆ ಬೇರೆ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಸ್ವಲ್ಪ ಗಮನ ಕೊಡಿ. ಅಷ್ಟಮದಲ್ಲಿ ಕುಜ ಇದ್ದಾನೆ, ರಕ್ತಕ್ಕೆ ಸಂಬಂಧಪಟ್ಟಿದಂಗೆ BP ಶುಗರ್ ಆಗೋದಕ್ಕೆ ಸ್ವಲ್ಪ ಆರೋಗ್ಯವೇ ಭಾಗ್ಯ. ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದು, ಅವರ ಆಶೀರ್ವಾದ ಅಂದ್ರೆ ಮಾತ್ರೆ ತೆಗೆದುಕೊಳ್ಳೋದ್ರೆ ಶುಭ ಆಗತಕ್ಕಂಥದ್ದು. ಕರ್ಮಸ್ಥಾನದಲ್ಲಿರ್ತಕ್ಕಂಥ ರವಿ ಇದ್ದಾನೆ, ನೀವು ಕೆಲಸ ಎಲ್ಲ ಒಳ್ಳೇದು ಮಾಡ್ತೀರಾ. ರಾಜಕೀಯ ರಂಗದಲ್ಲಿ ಶುಭ ಯೋಗ. ಪಾಪ ಇವತ್ತು ಬೆಳಗ್ಗೆ ಟಿವಿ ಏನೇನೋ ವೃಶ್ಚಿಕ ರಾಶಿಯವರು ಏನೇನೋ ಕಷ್ಟ ಏನಕ್ಕೆ ಬರ್ತಾ ಇದೆ? ಅಷ್ಟಮದಲ್ಲಿ ಕುಜದೋಷ ಇದ್ದಕ್ಕೆ ಕಷ್ಟ. ಕುಜದೋಷ ನಿವಾರಣೆ ಮಾಡ್ಕೊಂಡು ಹೆಸರು ಹೇಳಲ್ಲ ರಾಜಕೀಯ ರಂಗದಲ್ಲಿ. ಉನ್ನತ ಸ್ಥಾನ ಇರೋರೆ ದಿನ ಬೆಳಕಾದ್ರೆ ಅವ್ರದ್ದೇ ಹೆಸರು, ಉನ್ನತ ಸ್ಥಾನ ಇರೋರು. ಹೆಸರು ಹೇಳಿದ್ರು ಪಾಪ ನಾವು ಏನೋ ತಪ್ಪು, ಪಾಪ ನಾವು ಅವ್ರದ್ದು ಏನಿರುತ್ತೋ ಏನೋ, ನಾವಿಲ್ಲಿ ಇರುತ್ತೋ ಇಲ್ವೋ ಅವ್ರ ಕುಂಡಲಿ ನೋಡಿದಾಗೆ ನಾವು ಎಲ್ಲಿದ್ರು ನಾವು ಕುಲಂಕಷವಾಗಿ ಹೇಳ್ಬೋದು. ಸುಮ್ಮನೆ ಹೆಂಗೆ ನಾವು ರೆಪ್ರೆಸೆಂಟೇಷನ್ ಆಗಿ ಅದು ಹೇಳತಕ್ಕಂಥದ್ದು ನಮ್ಮ ಮಾಧ್ಯಮದಲ್ಲಿ ಹೇಳತಕ್ಕಂಥದ್ದು ಅಲ್ಲ. ಕಷ್ಟ, ಅವ್ರ ಕಷ್ಟ ಮಾಡಿದ್ರು ಮರ. ಅದಕ್ಕೆ ಒಳ್ಳೆ ಕೆಲಸ ನಿಮ್ಗೆ ಒಳ್ಳೇದು ಆಗ್ತಾ ಇದ್ದ ಕೈಯಲ್ಲಿ ಒಳ್ಳೇದು ಕೆಲಸ ಮಾಡ್ಬೇಕು. ಜನಗಳು ಹೊಗಳ್ತಾರ ಅವಾಗ. ನೀವು ಸುಳ್ಳು ಹೇಳೋ, ಮೋಸ ಮಾಡೋ, ಮತ್ತನ್ ಮಾಡೋ, ಮಗದನ್ ಮಾಡೋ, ಇವೆಲ್ಲ ಕ್ಷಣ ಮಾತ್ರ. 2 ನಿಮಿಷ, 5 ನಿಮಿಷ, 10 ನಿಮಿಷ ನಿಂಗೆ ಸುಳ್ಳು ಹೇಳಿ ಎಸ್ಕೇಪ್ ಆಗ್ಬಿಡುದು ಅನ್ನೋದು ಹಿಂದೆನೆ ಬರುತ್ತೆ ಕರ್ಮ. ಶನಿ ಹಿಂದೆನೆ ಬರ್ತಾನೆ ಕರ್ಮ. ಅದೇ ನೀನು ಪೀರಿಯಡ್ಸ್ ಇದ್ದಾಗ ಒಳ್ಳೆ ಕೆಲಸ ಮಾಡೋ. ಶನಿನೂ ಕೂಡ ನಿಂಗೆ ಅಷ್ಟಮ ಶನಿ ಇದ್ದಾಗ ಶನಿ, ಪಂಚಮ ಶನಿ ಶುಭ ಫಲದ ಮೇಲೆ ಶುಭ ಫಲದ ವಿಪರೀತ ರಾಜಯೋಗ ಕೊಟ್ಬಿಡ್ತಾನೆ ಶನಿ ಎಲ್ಲದಕ್ಕೂ ಕಾಯ್ತಾ ಕೂತ್ಕೊಂಡ್ತಾನೆ. ಸುಮ್ಮನೆ ನೀನ್ ಮಾಡು ನೋಡ್ತೀನಿ, ನಿನ್ ಫಲ ಇದೆ ಮಾಡು ಅಂತಕೊಂಡು ಕಾಟ ಕೊಟ್ಟಾಗ ಅಯ್ಯೋ ಅನ್ಸುತ್ತವ ಅನ್ನತಕ್ಕಂಥ ಫಲ ಬರ್ತಾ ಇದೆ ಈಗ. ಇನ್ನು ಏನ್ ಮಾಡ್ಕೊಳ್ಳೋದು? ವ್ಯಯಸ್ಥಾನದ ಶುಕ್ರ, ಇದಕ್ಕೆ ಹಣ ವ್ಯಯ ಆಗುತ್ತೆ. ಕೋರ್ಟು ಕಚೇರಿ ಮತ್ತೊಂದು ಮಗದೊಂದು ಎಲ್ಲ ಪಾಪ ಕಷ್ಟಪಟ್ಟು ದುಡಿಯೋದು ಯಾರಿಗೂ ತಿನ್ನೋದು ಇಷ್ಟನ್ನವೇ. ಇಷ್ಟನ್ನ ದುಡ್ಕೊಂಡು ಬೇರೆಯವ್ರಿಗೆ ಹಂಚು. ಯಾಕಪ್ಪ? ಕರ್ಮದ ಫಲ ಬರೋದಂಗೆ. ನಮ್ಗೆ ಇಷ್ಟ ಏನಿದೆ ಅದರಲ್ಲಿ ಊಟ ಮಾಡಿ ಅದನ್ನ ಸ್ವಲ್ಪ ಒಂದು ತುತ್ತು ಕೊಡಿ, ನಿಮ್ಗೆ ಇನ್ನೂ ಯೋಗ ಬರುತ್ತೆ. ನಮ್ಗೆ ಹಂಗಲ್ಲ. ನಮಗೆ ಮೂಟೆ ಕಟ್ಟಲು ಅದು ವ್ಯಯ ಆದ್ರೂ ಪರವಾಗಿಲ್ಲ, ಅದು ಇಡ್ಬೇಕು, ಸುಟ್ರು ಪರವಾಗಿಲ್ಲ. ಬೇರೆ ನಾವು ಇನ್ನೊಬ್ರಿಗೆ ಕೊಡತಕ್ಕಂಥ ವ್ಯಕ್ತಿ ಇಲ್ಲ. ಯಾವುದು ಶನಿ ಇವೆಲ್ಲ ಕಾಪಾಡ್ತಾ ಇರ್ತಾರೆ, ಶನಿ ಎಲ್ಲ ನೋಡ್ತಾ ಇದೆ. ಕರ್ಮಸ್ಥಾನದಲ್ಲಿ ಶನಿ ಫಲದಿಂದಲೇ ಹೀಗಿರುತ್ತೆ. ವಿಶೇಷವಾಗಿ ಅವರು ಏನ್ ಮಾಡ್ಕೋ ಮಹಾಲಕ್ಷ್ಮಿ ಇತ ವಿದ್ಮೇಹ ವಿತ್ತಪತ್ತಕ್ಷೀಮಿ ತನ್ನು ಲಕ್ಷ್ಮೀ ಪಜೋರಿಯಾದ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ಇನ್ನು ವಿಶೇಷವಾಗಿ ಮುಂದಿನ ಭಾಗದಲ್ಲಿ ಧನುಸ್ಸು ರಾಶಿ ಫಲವನ್ನು ನೋಡುವಾಗ ಧನಸ್ಥಾನಾಧಿಪತಿ ತೃತೀಯ ಸ್ಥಾನಕ್ಕೂ ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸದಲ್ಲಿ ಏನೋ ಕಡಿಮೆ. ತಾಯಿನ ಮಾತೃಸ್ಥಾನ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಭಾಗ್ಯ. ಅದಕ್ಕೆ ಏನ್ ಮಾಡ್ಕೊಬೇಕು? ಅದಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ. ಕೇಂದ್ರಾಧಿಪತಿ ರಾಹು ಕೂತ್ಕೊಂಡಿದ್ರಿಂದ ರಾಹು ದೋಷ. ಸಪ್ತಮದಲ್ಲಿ ವಿಶೇಷವಾಗಿ ಕುಜದೋಷ. ಇವತ್ತೇ ಸುಷ್ಮಾ ಅವ್ರು ಕೇಳಿದ್ರು ಕುಜದೋಷ ಹೆಂಗ್ ಬರ್ತಿ? ಇಲ್ಲೇ ಇದೆ ಧನುಸ್ಸು ರಾಶಿ ಸಪ್ತಮದಲ್ಲಿ ಕುಜ. ದಾಂಪತ್ಯ ಜೀವನ ಒಳ್ಳೇದಾಗುವಂತ ಹೆಂಗಾಗತ್ತೆ? ಇವೆಲ್ಲ ಕರ್ಮದ ಫಲ ಹೀಗಿರುತ್ತೆ. ಮತ್ತೆ ಏನು ಲಾಭಸ್ಥಾನದಲ್ಲಿ ಒಳ್ಳೇದಿದ್ದಾನೆ. ಲಾಭಸ್ಥಾನದಲ್ಲಿ ವಿಶೇಷವಾಗಿ ಕುಜನು ಕೂಡ ಸಪ್ತದಲ್ಲಿ ಕೂತ್ಕೊಂಡು ಮಾಡಿದ್ದೆಲ್ಲ ಹಾಸ್ಪಿಟಲೈಸೇಷನ್ ಹಾಕೋದು. ಪಾಪ ದುಡಿಮೆಯನ್ನು ನೋಡ್ತೀರ. ಕೇಂದ್ರಾದಿತ್ಯ ಶುಕ್ರ ಇದ್ದಾನೆ. ಏನೋ 5 ಹಿಟ್ಟ ಸುಳ್ಳು ಮೋಸ ಮತ್ತೊಂದು ಮಗದೊಂದು ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಎಲ್ಲ ತಗೊಂಡು ಎಲ್ಲ ಹಾಕ್ತೀರಾ
ಹಾಸ್ಪಿಟ್ಲಿಗೆ. ಯಾಕಪ್ಪ ದುಡ್ಡು? ಅದೇ ನಿಜ ಹೇಳಿ ಒಂದ್ ಸ್ವಲ್ಪ ಹೇಳಿ ಇರೋದನ್ನ ಸ್ವಲ್ಪ ಹಂಚ್ಕೊಂಡು ಬೇಡಪ್ಪ ನನಗೆ ಅದಪ್ಪ ಅಂತ ಹೇಳಿ ಜನ ಕಡಿಮೆ. ಎಲ್ಲೋ 100ಕ್ಕೆ ಒಬ್ರು ಸಿಗೋದು, ಬೇಡ ಇರ್ಲಪ್ಪ ಬೇಡ ಅಂತದ್ದು. ಈಗೆಲ್ಲ ಅಂಡರ್ ದ ಟೇಬಲ್ ಕೈ ಹಾಕೋರು. ಏನೋ ಒಂದ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ. ಅದ್ ಎಲ್ಲಿ ಹೋಗ್ಬಿಡುತ್ತೆ? ಒಂದ್ ಶೂ ತಗೊಂಡ್ವಾ, ಒಂದ್ ಗಾಡಿ ತಗೊಂಡ್ವಾ, ಮತ್ತೊಂದ್ ತಗೊಂಡ್ವಾ, ಅದ್ ಆಕ್ಸಿಡೆಂಟ್ ಆಯ್ತು, ಇದೇ ಆಯ್ತು, ಶೂ ಎಲ್ಲ ದೇವಸ್ಥಾನಕ್ಕೆ ಇಟ್ಕೊಂಡು ಯಾರು ಕತ್ಕೊಂಡು ಹೋದ್ರು, ಎಲ್ಲೋ ಹೋಗ್ಬಿಡುತ್ತೆ ಧನುಸು ರಾಶಿಯವರಿಗೆ. ಅದಕ್ಕೋಸ್ಕರ ವಿಶೇಷವಾಗಿ ಚಂದ್ರ ವ್ಯಯಸ್ಥಾನದಿದೆ, ಚಂದ್ರ ದರ್ಶನವನ್ನು ಮಾಡಿಕೊಳ್ಳದೆ ಶುಭ ಆಗತಕ್ಕಂಥ ಯೋಗ ಇಂದಿನ ಧನುಸು ರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಮಕರ ರಾಶಿ. ಮಕರ ರಾಶಿ ಅಂತಕ್ಕಂಥ ವಿಶೇಷವಾಗಿ ನಾನ್ ದುಡ್ದಿದ್ದೋ ನಾನು ಯಾಕೆ ಇನ್ನೊಬ್ರಿಗೆ ಕೊಡಬೇಕು? ನೀ ದುಡ್ಕೋ, ನೀ ತಿನ್ಕೋ. ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಸಿಡ್ಕೋ, ಕೋಪ. ಯಾರ್ಯಾರು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಇರ್ತಾರೆ ಇವರೇ ಇರ್ತಾರೆ. ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಷನ್ ಯಾವಾಗ್ಲೂ ಕಮಿಷನರ್ ಆಗೋದು, ಜಾಯಿಂಟ್ ಡೈರೆಕ್ಟರ್ ಆಗಿರೋದು, ಡೈರೆಕ್ಟರ್ ಆಗಿರೋದು, ತಹಸೀಲ್ದಾರ್ ಆಗಿರೋದು, DC ಆಗಿರೋದು, ಇವರೆಲ್ಲ ಇವರೇ ಇರ್ತಾರೆ. ಸ್ಟ್ರಿಕ್ಟ್, ಮಾತಾಡೋದಿಲ್ಲ. ನೂರಕ್ಕೆ ಒಂದೇ ಮಾತು. ಏನಾರು ಕೇಳೋದು ಲಾ ಮಾತಾಡೋದು. ಮಾಡೋದು ಮತ್ತೆ ಎಂತದಿಲ್ಲ. ಶನಿ ಎಲ್ಲಿ ಮಾಡ್ತಾನೆ? ವೇಸ್ಟ್ವೇ. ಎಷ್ಟೆಲ್ಲ ಮಾಡಿದ್ರು ಕೂಡ ದಾಂಪತ್ಯ ಜೀವನ ಸುಖ ಇಲ್ಲ. ದುಡ್ಡು ಮಾಡೋದು ಅಷ್ಟೇ. ಇವರು ದುಡ್ಡು ಮಾಡೋದು ಒಂದ್ ಕಡೆ ಇರೋದಷ್ಟೇ. ಚಿನ್ನ ಯೋಗವೇ ಇಲ್ಲ. 28 ಕಾಯಿಲೆ. ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ. ನಾ ದುಡ್ಡು ನಿನ್ಗೆ ಯಾಕೆ ಕೊಡ್ಬೇಕು? ನೀನ್ ಬೇಕಾದ್ರೆ ದುಡ್ಕೊ ನೀನು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡೋದು. ಹಿಂದೆ ಮುಂದೆ ವ್ಯವಹಾರ ಇಲ್ಲ. ಇವರು ಡೈರೆಕ್ಟ್ ಕಡ್ಡಿ ತುಂಡಂಗೆ 2 ಮಾತಾಡಿ ಹೋಗೋದು. ಅಯ್ಯೋ ಸಹವಾಸ, ಅಕ್ಕ ಆಗ್ಲಿ ತಂಗಿ ಆಗ್ಲಿ ಸಹವಾಸ ಬೇಡಪ್ಪ. ದಾಂಪತ್ಯ ಜೀವನ ಸುಖ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಎಲ್ಲ ಕಷ್ಟಪಡಿ ದುಡ್ಡಲ್ಲಿ ಯಾರು ತಿನ್ನೋದು? ಬೇರೆ ಯಾರು ತಿನ್ಕೊಳೋದು? ನಾನು ತಿನ್ನೋಂಗೂ ಇಲ್ಲ. ತುಪ್ಪ ಅಣ್ಣ ತಮ್ಮದು ಕೊಡಂಗಿಲ್ಲ. ಪಾಪ ಕಷ್ಟ ಹಿಡಿದು ದುಡಿಮೆ ಮಾಡೋದು, ಸಾಲ ತಗೊಳೋದು, ಮನೆ ಕಟ್ಟೋದು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದೆಲ್ಲ ಬಿಟ್ಟು ಹೋಗೋದು. ಇದು ಕರ್ಮ ಬರ್ತಕ್ಕಂಥದ್ದೇ ವಿಶೇಷವಾಗಿ ಈ ಮಕರ ರಾಶಿ. ಶನಿ ಯುಗಾದಿ ಆದ ನಂತರ ಶುಭ ಆಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ವಿಶೇಷವಾಗಿ ನೀವು ನಾನು ಶನಿವಾರ ದಿನ ನೀವು ಬಿಲ್ಪತ್ರ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಬಿಲ್ಪತ್ರ ಅಭಿಷೇಕವನ್ನು ಮಾಡಿಸಿಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ ಲೋಪದೋಷಗಳೆಲ್ಲ ಹೋಗುತ್ತೆ. ಮಕರ ರಾಶಿಯವರು ಇಂದಿನ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕುಂಭರಾಶಿ. ಕುಂಭ ಅನ್ನತಕ್ಕಂಥ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಬರತಕ್ಕಂಥದ್ದು ಕುಂಭರಾಶಿಯು ಕೂಡ ಶನಿ ನಡೀತಾ ಇದೆ. ಆ ಶನಿ ದೋಷದಿಂದ ನಿಮ್ಗೆಲ್ಲದೂ ಕೂಡ ದಾಂಪತ್ಯ ಜೀವನದಲ್ಲಿ ಕೆಡಕು ಅಷ್ಟೇ. ಕೇಂದ್ರಾದಿತ್ಯ ಯೋಗದಲ್ಲಿ ಗುರು ಗಜಕೇಸರಿ ಯೋಗ ಮಾಡೋ, ಒಳ್ಳೇದು ಮಾಡೋ. ನೋಡಿ, ಶನಿ ನಡೀತಾ ಇದ್ರು ಕುಂಭರಾಶಿಯವರಿಗೆ ಅತ್ಯುನ್ನತ ಸ್ಥಾನಕ್ಕೆ ಹೋಗತಕ್ಕಂತ ಯೋಗ. ಪೂರ್ವ ಜನ್ಮದ ಕರ್ಮದ ಫಲ ಊಟ ಮಾಡ್ತಾರೆ. ಮಾಡಿದ್ರೆ ಒಳ್ಳೇದಾಗತ್ತೆ, ಇಲ್ಲ ಅಂದ್ರೆ ಕಷ್ಟ ಅನುಭವಿಸ್ತಾರೆ. ಯಾಕಂದ್ರೆ ವಿಶೇಷವಾಗಿ ಧನಸ್ಥಾನ ರಾವು ಸುಳ್ಳು ಹೇಳಿ ದುಡ್ಡು ಮಾಡ್ಬಿಡ್ತಾರೆ ಇವರು. 10 ರೂಪಾಯಿ ಇರೋದಕ್ಕೆ 100 ರೂಪಾಯಿ ಹೇಳೋದು, 90 ರೂಪಾಯಿ ಲಾಭ. ಏನ್ ಮಾಡ್ತೀರ ಲಾಭ? ತಗೊಂಡು ಹೋಗಿ ಹಾಸ್ಪಿಟ್ಲ್ ಕೊಡು. ಅಯ್ಯೋ ಹಾರ್ಟ್ ಹೋಯ್ತು ಹಾರ್ಟ್ ತಗೊಂಡೋಗಿ ಅಡ್ಮಿಟ್ ಮಾಡೋದು. ICUಗೆ ಅಷ್ಟು ಲಕ್ಷ ಕಟ್ಟು, ಇಷ್ಟು ಲಕ್ಷ ಕಟ್ಟು, ಹೋಯ್ತು ದುಡ್ಡು. ಯಾಕಪ್ಪ ದುಡ್ಡು? ಇರೋದ್ರಲ್ಲೇ ಒಂದು ಹಂಚ್ಕೊಂಡು ಜೀವನ ಮಾಡ್ಕೊಂಡು ಇರೋದ್ರಿಂದ ಶುಭ ಫಲ ಬರತಕ್ಕಂಥ ಯೋಗ ಬರುತ್ತೆ. ಈಗ ಮಧ್ಯಮ ಶನಿ ಕಾಟ ಇರೋದ್ರಿಂದ ವೃತ್ತಿ ರಂಗದಲ್ಲಿ ಅನುಕೂಲ. ಆರೋಗ್ಯದ ಬಗ್ಗೆ ಎಷ್ಟು ಗಮನ ಕೊಡಿ. ದಾಂಪತ್ಯ ಜೀವನದಲ್ಲಿ ಟುಸ್ಸು. ಏನ್ ಮಾಡ್ತಾರೆ ಶನಿ ಯಾವಾಗ ಆಗೋದಿಲ್ಲ. ಶನಿ ದಶೆ ಯಾವಾಗ ಸ್ಟಾರ್ಟ್ ಆಯ್ತೋ ಅದ್ರಲ್ಲೂ ಕೂಡ ಈ ಕುಂಭರಾಶಿಯವರು ಮಕರ ರಾಶಿಯವರು ಮದ್ವೆ ಆದ್ರು, ಈ ಕುಂಭರಾಶಿಯವರು ಮೀನ ರಾಶಿಯವರು ಮದ್ವೆ ಆದ್ರು, ದಾಂಪತ್ಯ ಜೀವನ ಶಂಭೋಲಿಂಗ. ಆತರ ಯುಗ. ಅದು ಕರ್ಮಕ ಫಲ. ನಾವೇನ್ ಮಾಡಕ್ಕಾಗಲ್ಲ. ನಾವೇನ್ ಗುರುಜುಗಳು ಏನ್ ಮಾಡಬೇಕು? ಒಂದು ಪರಿಹಾರ ಮಾಡಬಹುದು. ಎಷ್ಟೊಂದು ಪರಿಹಾರ ಮಾಡ್ತೀರಾ? ಅಯ್ಯೋ ಗುರುವೆ, ನಾನು ಹೇಳ್ತೀನಿ, ನನ್ನ ಮಾತೆ ಕೇಳೋದಿಲ್ಲ, ಗಂಡ ನನ್ನ ಮಾತೆ ಕೇಳೋದಿಲ್ಲ. ಏನ್ ಪರಿಹಾರ ಮಾಡಿದ್ರೆ? ಕುಜ ದೋಷ, ಶನಿ ದೋಷ ಎಲ್ಲ ದೋಷ ಪರಿಹಾರಕ್ಕೆ ಮಾಡಿರ್ತೀವಿ. ಆದ್ರೂ ಕರ್ಮಫಲ ಅನ್ನತಕ್ಕಂಥ ಅನುಭವಿಸ್ಲೇಬೇಕು. ಇದು ಗುರುಜುಗಳು ಏನ್ ಮಾಡ್ತಾರೆ? ಕರ್ಮದ ಫಲಕ್ಕೆ ಇದೇನೆ. ಒಳ್ಳೆ ಬಂತು ಅಂತ ನಮ್ಗೇನ್ ಹೇಳೋದಿಲ್ಲ. ಅವರು ಎಲ್ಲ ಮುಚ್ಚಿಟ್ಕೋತಾರೆ. ಒಳ್ಳೇದು ಬಂತು ಅಂದ್ರೆ ಎಲ್ಲ ಮುಚ್ಚಿಟ್ಕೊಳ್ಳೋದು. ಕೆಟ್ಟದಾತು ಅಂದ್ರೆ ಮತ್ತೆ ಹೊರಗಡೆ ಬರೋದು. ನಮ್ಮ ಹೆಂಡತಿ ಹಿಂಗ್ ಮಾಡಿದ್ರು, ನಮ್ಮ ಮಕ್ಳು ಹಿಂಗ್ ಮಾಡಿದ್ರು, ನಮ್ಮ ಯಜಮಾನ್ರು ಹಿಂಗ್ ಮಾಡ್ತಾ ಇದಾರೆ, ಇಂಥವೆಲ್ಲ ಇವಾಗ ಬರತಕ್ಕಂಥ ಕುಂಭರಾಶಿಯವರು. ವಿಶೇಷವಾಗಿ ನೀವು ಶನಿದೇವರನ್ನ ಆರಾಧನೆ. ಆಂಜನೇಯ ವಿದ್ಮೇಹ ವಾಯುತ್ರಾಧೀಮಿ ತನ್ನು ಹನುಮಾನ್ ಪ್ರಚೋದಯಾತ ಅನ್ನತಕ್ಕಂಥ ಮಂತ್ರ ಹೇಳ್ಕೊಳ್ಳಿ. ವಿಶೇಷವಾಗಿ ಶನಿವಾರ ನೀವು ಕೂಡ ರುದ್ರನಿಗೆ ನೀರಿನ ಜಲಾಭಿಷೇಕ, ರುದ್ರನಿಗೆ ಜಲಾಭಿಷೇಕ ಮಾಡಿಸಿ ನೀವು ಕುಂಭರಾಶಿಯವರಿಗೆ ಶನಿವಾರ ವಿಶೇಷವಾದ ಸ್ಥಾನಮಾನ ಬರೆದು ಆರೋಗ್ಯಕ್ಕೆ ನೆಮ್ಮದಿ, ದಾಂಪತ್ಯ ಜೀವನದಲ್ಲಿ ನೆಮ್ಮದಿ, ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ನೆಮ್ಮದಿ. ಗುರು ಕೇಂದ್ರದಲ್ಲಿ ಇದ್ದಾನೆ, ಕಾಪಾಡ್ಕೊಂಡು ಹೋಗ್ಬಿಡ್ತಾನೆ. ಯೋಚನೆ ಮಾಡ್ಬಿಡಿ, ಇನ್ನು ಮುಂದಿನ ವರ್ಷ ಪಂಚಮ ಸ್ಥಾನಕ್ಕೆ ಬರ್ತಾರೆ, ಇನ್ನೂ ಒಳ್ಳೇದೇ. ಕುಂಭರಾಶಿಯವರು ಯಾವಾಗ್ಲೂ ಒಳ್ಳೇದಾಗ್ಬೋದು. ಎಷ್ಟೇ ಕರ್ಮ ಕಾಟ್ಬೇಕು, ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗತಕ್ಕಂಥ ಯೋಗ ಕುಂಭರಾಶಿಯವರು 12 ರಾಶಿಯಲ್ಲಿ 6 ರಾಶಿ ಪಡ್ಕೊಂಡ್ಬಿಡ್ತಾರ. ಕುಂಭ ಎಷ್ಟಾಗತ್ತೆ? ತುಂಬ್ತಾ ಇರೋದೇನ್ಲಿ, ಲೀಕೆ ಆಗಲ್ಲ, ತುಂಬೋದೇ ಇಲ್ಲ. ಹಾಗೆ ಆ ತರ ಕುಂಭರಾಶಿಯ ಫಲಫಲದಲ್ಲಿ ಕಡೆಯದಾಗಿ ಪಾಪ ಮೀನರಾಶಿಯ ಗುರುಗಳು ಏನ್ ಹೇಳ್ತಾರೋ
ನಮ್ಮ 12 ರಾಶಿಯಲ್ಲಿ ಬರತಕ್ಕಂಥ ಮೀನ ರಾಶಿ ಬರತಕ್ಕಂಥದ್ದು ವಿಶೇಷವಾಗಿ ಲಾಸ್ಟ್ ಪಾಪ ಕಾಕೊಂಡೇ ಕೂತ್ಕೊಂಡಿರ್ತಾರೆ. ಗುರುಗಳು ಏನ್ ಹೇಳ್ತಾರೆ, ಗುರುಗಳು ಏನ್ ಹೇಳ್ತಾರೆ, ಸಾಡೆ ಶನಿ ಸ್ಟಾರ್ಟ್ ಆಗಿದೆ, ಪಾಪ ದಾರಿದ್ರ್ಯ ಯೋಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನೆಂತ ಹೇಳಕ್ಕಾಗ. ಧನಸ್ಥಾನದಲ್ಲಿ ಇರತಕ್ಕಂಥ ಗುರು ತೃತೀಯ ಸ್ಥಾನದಲ್ಲಿ, ಅಣ್ಣ ತಮ್ಮಂದ್ರಲ್ಲಿ ಏನೋ ಒಂದು ಇರುಸು ಮುರುಸು. ರಾಶಾಧಿಪತಿಯೇ ತೃತೀಯ ಸ್ಥಾನಕ್ಕೆ ಶುಕ್ರ ಮನೆಗೆ, ಶುಕ್ರನಿಗೂ ಗುರುಗೂ ಅವಿನಾಮ ಸಂಬಂಧ ಇಲ್ಲ, ಶುಕ್ರ ಬೇರೆ ನೀಚ ಸ್ಥಾನ. ಹೋಯ್ತ್ ಹಂಚಿಕೆಯಲ್ಲಿ ಅಯ್ಯೋ ನಮ್ಮ ಅಪ್ಪ ಏನ್ ಮಾಡಿದ್ರು, ದೊಡ್ಡ ಮಗನಿಗೆ ಎಷ್ಟು ಕೊಟ್ರು, ಚಿಕ್ಕ ಮನಿಗೆ ಎಷ್ಟು ಕೊಟ್ರು, ಅಕ್ಕ ತಂಗಿಯರಿಗೆ ಎಷ್ಟು ಕೊಟ್ರು, ಅಷ್ಟು ಕೊಡಬಾರ್ದಿತ್ತೇನೋ ಅಂತ ಏನೋ ಒಂದು ಇರುಸು ಮುರುಸು. ತೃತೀಯ ಸ್ಥಾನದಲ್ಲಿ ಗುರು ಕೂತ್ಕೊಂಡ್ರೆ ಹಾಗೆ ಮಾಡೋದು. ಕೇಂದ್ರಾಧಿ ಕುಜ ದೋಷ ಬೇರೆ, ಏನ್ ಮಾಡ್ತೀರಿ ಪಾಪ. ಧನಸ್ಥಾನಾಧಿಪತಿಯು ಕುಜ ದೋಷ, ಕೇಂದ್ರ ಬುಧನ ಮನೆಗೆ, ಬುಧನಿಗೂ ಕುಜಗೂ ಮೊದ್ಲೇ ಆಗಲ್ಲ ಅಂತ ಹೇಳಿದೆ ನಾನು. ಅಲ್ಲಿ ಕೂತ್ಕೊಂಡು ಕೇಂದ್ರಾದಿತ್ಯಗೊಂದು ಸುಖ ಇಲ್ಲ. ಕಷ್ಟಪಟ್ಟು ದುಡಿದು ಮನೆಯಲ್ಲಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಊಟ ಮಾಡೋಣ ಅಂದ್ರೆ ಒಳ್ಳೆ ಊಟ ಮಾಡಕ್ಕಲ್ಲ, ನೆಮ್ಮದಿನೇ ಇಲ್ಲ. ಯಾಕೆ ಅಂದ್ರೆ ದಾಂಪತ್ಯ ಜೀವನ ಟೊಸ್ಸ. ಶುಕ್ರ ಮತ್ತು ಕೇತು ನೇರವಾದ ದೃಷ್ಟಿ ಇದೆ. ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಪಡ್ಕೊಂಡ್ಬಿಡ್ತಾರೆ. ಷಷ್ಟಾಷ್ಟಕದಲ್ಲಿ ವೈರಿಗಳು ಜಾಸ್ತಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡತಕ್ಕಂಥ ಒಳ್ಳೆಯದು. ಕೇಂದ್ರಾದಿತ್ಯ ಯೋಗದಲ್ಲಿ ಇರತಕ್ಕಂಥ ಗುರು ಕೂಡ ತೃತೀಯ ಸ್ಥಾನದಿಂದ ಮಾಡತಕ್ಕಂಥ ಕರ್ಮದಲ್ಲಿ ಕೂಡ ಯಶಸ್ಸು ಸಿಗತಕ್ಕಂಥದ್ದು ಕಡಿಮೆ. ನನಗೆ ಇರಲಿ ಅನ್ನತಕ್ಕಂಥ ಸ್ವಭಾವ ಮೀನರಾಶಿ ಪರಪರದಲ್ಲಿ. ಶನಿ ವ್ಯಯ ಸ್ಥಾನದಲ್ಲಿ ಇರತಕ್ಕಂಥ ಶನಿಯು ಕೂಡ ವಿಶೇಷವಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಕೂಡ ವ್ಯಯಸ್ಥಾನದಿಂದ ಆಂಜನ ವಿದ್ಮಹೆ ವಾಯುಪ್ರಾಧೀಮಿ ತನ್ನೋ ಹನುಮಾನ್ ಪಥೋದಯಾತು. ನೋಡಿ, ಸನಾತನ ಧರ್ಮ ಕಾರ್ಯಕ್ರಮ ನೋಡ್ತಾ ಇರಿ. ನೋಡಿ, ಮೀನರಾಶಿಯವರಿಗೆ ಆಂಜನೇಯಗೆ ಒಂದು ಸಿಂಧೂರಾಭಿಷೇಕ ಮಾಡಿಸಿ ಸಾಕೋ, ಒಂದು ತುಳಸಿ ಕೊಡಿ ಸಾಕೋ. ನಿಮ್ಗೆ ಎಷ್ಟೇ ಸಾಡೆ ಶನಿ ಇದ್ರು ಕೂಡ ಎಣ್ಣೆ ನೋಡ್ಕೊಂಡು ಎಳ್ಳೆಣ್ಣೆ ಕೊಟ್ಬಿಡಿ ಆಂಜನೇಯ ಸ್ವಾಮಿಗೆ. ಆಂಜನೇಯ ಸ್ವಾಮಿ ಎಳ್ಳೆಣ್ಣೆ ಕೊಟ್ಟ, ಎಳ್ಳೆಣ್ಣೆ ದೀಪದ ಎಣ್ಣೆ ಉಡಿತು ಒಂದು ಪಕ್ಷದಲ್ಲೂ ಕೂಡ ನಿಮ್ಗೆ ಇರ್ತಕ್ಕಂಥ ದೋಷಗಳೆಲ್ಲ ಕೂಡ ನಾಶ ಆಗತಕ್ಕಂಥದ್ದೇ ಈ ಮೀನರಾಶಿಯವರು. ಈ ರೀತಿ ಫಲ ಇರುತ್ತೆ ಇಂದಿನ ಜ್ಯೋತಿಷ್ಯ ಫಲದಲ್ಲಿ. ವಿಶೇಷವಾಗಿ ಹೀಗಿರುತ್ತೆ ರಾಶಿ ಫಲ. ಇದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸರ್ವೋಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ. ಕೃಷ್ಣ ಮುಂದೆ ಜಗದು ಕೃಷ್ಣಾರ್ಪಣ, ಸರ್ವದೋಷಕ್ಕೆ ನಿವಾರಣೆ ಆಗುತ್ತೆ. ಕೃಷ್ಣನಿಗೆ ವಿಶೇಷವಾಗಿ ಒಂದು ಶ್ರೀ ತುಳಸಿ, ಒಂದು ಕೃಷ್ಣ ತುಳಸಿಯನ್ನು ಕೊಡಿ. ವಿಶೇಷವಾಗಿ ಮಂಗಳವಾರ ಆಗಿರೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಒಂದು ತುಳಸಿ ಕೊಡೋದ್ರ ಮೂಲಕವಾಗಿ ಕೂಡ ನಿಮ್ಗೆ ಬರತಕ್ಕಂಥ ಕಷ್ಟ ಕಾರ್ಪಣ್ಯಗಳಲ್ಲೂ ಹೋಗಲಾಡುವ ಶಕ್ತಿ ಇರತಕ್ಕಂಥ ಮಂಗಳವಾರ ದಿನವನ್ನ ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಬೆಯನ್ನು ಕೊಡೋದ್ರಿಂದ, ವಿಶೇಷವಾಗಿ ಗರ್ಕೆಯನ್ನು ಕೊಡಿ. 21 ಗರ್ಕೆ. ಓಂ ಗಂ ಗಣಪತಿ ಆಯ ನಮಃ ಗರ್ಕೆಯನ್ನು ಕೊಟ್ಟು, ಭಗವಂತ ನಮ್ಮ ಒಳ್ಳೆ ರೀತಿಯಲ್ಲಿ ಎಲ್ಲದ ರೀತಿಯನ್ನು ಒಳ್ಳೇದು ಮಾಡ್ಕೊಳಪ್ಪ ಅಂತ ಆ ಭಗವಂತನಲ್ಲಿ ಕೇಳಿ ನಾವು ಯಾವುದೇ ಒಂದು ಇದುವಾಗ ಭಕ್ತಿಯಿಂದ ಕೇಳ್ಕೊಂಡಾಗ ಭಗವಂತ ಖಂಡಿತ ಶಾಶ್ವತವಾದ ಪರಿಹಾರ ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಆ ರೀತಿ ಆಗ್ಲಿ. ನಿಮಗೆ ಶುಭ ಮಸ್ತು, ಯಶಸ್ವಿಯಾಗಿ ಒಳ್ಳೇದು. ಇದಾಗಿತ್ತು ಇವತ್ತಿನ ವಿಶೇಷತೆ ಮತ್ತು ರಾಶಿ ಭವಿಷ್ಯ. ನಾಳೆನು ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ. ನೋಡ್ತಾ ಇರಿ ಹಿಡನ್ಸ್ ನ್ಯೂಸ್. ಸನಾತನ ಪುರುಷಾರ್ಥ, ಶಾಶ್ವತ ಧರ್ಮ, ಅಷ್ಟಾವರಣ, ನಾಗರಿಕತೆ. ಗಣೇಶ ಬಂದ, ಹೆಲ್ಮೆಟ್ ತಂದ, ಗಣೇಶ ಬಂದ, ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ, ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ. ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ, ಮಸ್ತ್ ಮಜಾ ಮಾಡಿ. 93.5 ರೆಡ್ FM, ಮಸ್ತ್ ಮಜಾ ಮಾಡಿ. ಗಣೇಶ ಬಂದ, ಹೆಲ್ಮೆಟ್ ತಂದ. ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ. ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.